ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ, ಯಾರ್ಯಾರು ಕರೆಸ್ತಾ ಇದ್ದೀರಾ? ಯಾರನ್ನ ಕರೆಸಿ ಯಾವ ಅಡುಗೆನ ಮಾಡ್ತಾ ಇದ್ದೀರಾ? ಯಾವ ಅಡುಗೆ ನಾವು ನೋಡ್ಕೋಬೇಕು, ಬರ್ಕೋಬೇಕು, ರುಚಿಯಾಗಿ ಮಾಡ್ಕೊಂಡು ತಿನ್ಕೋಬೇಕು ಅಂತ ಯೋಚನೆ ಮಾಡ್ತಿದೀವಿ. ಬೇಗ ಕಾರ್ಯಕ್ರಮ ಶುರು ಮಾಡಿ ಅಂತ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ, ಅದ್ಭುತವಾದ ಅಡುಗೆನ ಮಾಡ್ತಾ ಇದಾರೆ. ಆದ್ರೂ ಏನ್ರಿ ಮುರಳಿ, ಯಾರನ್ನ ಕರೆಸ್ತಾ ಇದ್ದೀರಾ ನೀವು? ಹೆಸರೇ ಹೇಳ್ತಾ ಇಲ್ವಲ್ಲ. ಇವತ್ತು ವಿಶೇಷವಾಗಿ ಒಬ್ರನ್ನ ಕರೆಸ್ತಾ ಇದೀವಿ. ಬೆಂಗಳೂರನ್ನ ಬಿಟ್ಟಿದೀವಿ, ಮೈಸೂರನ್ನ ಬಿಟ್ಟಿದೀವಿ, ಸ್ವಲ್ಪ ಉತ್ತರ ಕನ್ನಡಕ್ಕೆ ಹೋಗಿ ಒಬ್ರನ್ನ ಕರ್ಕೊಂಡ್ಬಂದಿದೀವಿ. ಇವರು ಸಿಕ್ಕಾಪಟ್ಟೆ ಚೆನ್ನಾಗಿರೋ ಅಡುಗೆನ ಮಾಡಿ ಸಿಕ್ಕಾಪಟ್ಟೆ ಜನಕ್ಕೆ ಹಂಚ್ತೀವಿ ಅಂತ ಸ್ವಲ್ಪ ಫೇಮಸ್ ಆಗ್ಬಿಟ್ಟಿದ್ದಾರೆ. ಅವ್ರನ್ನ ಕರೆಸಿ ಅಡುಗೆ ಮಾಡಬೇಕು ಅಂತ ನಾವು ಅನ್ಕೊಂಡಿದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರು ಬಂದಿದ್ದಾರೆ. ಅವರ ಪರಿಚಯನ ನೀವು ಮಾಡ್ಕೊಡ್ತಾ ಇದೀನಿ. ನಮಸ್ಕಾರ ಸರ್, ಬನ್ನಿ. ನಮಸ್ಕಾರ ಮನೋಜ್. ನಮಸ್ಕಾರ ಮುರಳಿ ಅವರೇ. ಓಕೆ, ಮನೋಜ್ ಅವ್ರು ಬಂದಿದ್ದಾರೆ ಗಂಗಾವತಿಯಿಂದ ಬಂದು ಏನ್ ಮಾಡ್ತಾ ಇದ್ದೀರಾ ಮನೋಜ್? ನಾನು ಪುದೀನಾ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಪುದೀನಾ ಚಿಕನ್ ಬಿರಿಯಾನಿ ಮಾಡ್ತಾ ಪುದೀನಾ ಚಿಕನ್ ಬಿರಿಯಾನಿ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಚಿಕನ್ ಪುದೀನಾ ದಮ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಬಾಸುಮತಿ ಅಕ್ಕಿ, ಸೋನಾ ಮಸೂರಿ ಅಕ್ಕಿ, ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಜೀರಿಗೆ, ಪಲಾವ್ ಎಲೆ, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಧನಿಯಾ ಪುಡಿ, ಬಿರಿಯಾನಿ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪುದೀನಾ, ಕೊತ್ತಂಬರಿ ಸೊಪ್ಪು, ಅರಿಶಿನ, ವನಸ್ಪತಿ, ಉಪ್ಪು, ತುಪ್ಪ, ಎಣ್ಣೆ. ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮದುವೆ ಆಗಿದೆ ಮನೋಜ್? ಆಗಿದೆ ಸರ್. ಎಷ್ಟು ಜನ ಮಕ್ಕಳು? ಇಬ್ರು. ಏನ್ ಮಾಡ್ತಾರೆ ಮಕ್ಕಳು? ಒಬ್ಳು 3rd ಸ್ಟ್ಯಾಂಡರ್ಡ್, ಒಬ್ಳು ಈಗ ಬೇಬಿ ಸಿಟ್ಟಿಂಗ್ ಹಾಕಿದ್ದೀನಿ. ವೆರಿ ಗುಡ್. ಎಲ್ಲಿ? ಗಂಗಾವತಿಲಿನ? ಗಂಗಾವತಿಯಲ್ಲೇ ಸರ್. ಇದಕ್ಕೆ 2 ಸ್ಪೂನ್ಸ್ ಘೀ ಓಕೆ ಹಾಕ್ತಾ ಇದ್ದೀನಿ. ಓಕೆ. ಗಂಗಾವತಿ ಕೇಬಲ್ ಆಪರೇಟರ್ ಗೊತ್ತಾ ನಿಮ್ಗೆ? ಮೋಹನ್ ಅವ್ರು ಗೊತ್ತು, ನಿಮ್ ಫ್ರೆಂಡ್. ಮೋಹನ್ ಅವ್ರು ಗೊತ್ತಾ? ಹಾ. ಓಕೆ, ಮೋಹನ್ ಅವ್ರು ಕೇಳಿದೆ ಅಂತ ಹೇಳಿ ಹೇಳ್ತೀನಿ ಸರ್. ಸೊ ಇದಕ್ಕೆ ವನಸ್ಪತಿ ಹಾಕ್ತಾ ಇದ್ದೀನಿ. ಹಾಕಿ. ಸ್ವಲ್ಪ ಬೇಕೇ ಬೇಕಲ್ಲ? ಹಾ, ಸ್ವಲ್ಪ ಬೇಕು. ಬಿರಿಯಾನಿಗೆ ಆ ಥರ ಎಲ್ಲ ವನಸ್ಪತಿ ಬೇಕೇ ಬೇಕು ಸರ್, ಅದೇ ಫ್ಲೇವರ್ ಕೊಡೋದು. ವೆಜ್ಜಲ್ಲಿ ಏನೇನು ಮಾಡ್ತೀರಾ? ವೆಜ್ಜಲ್ಲಿ ಸರ್ ದಾಲು ಆಲ್ಮೋಸ್ಟ್ ಆಲ್ ಎಲ್ಲ ಮಾಡ್ತೀನಿ. ಸೊ ವೆಜ್ ಕಡಿಮೆನೇ ಮಾಡೋದು. ಮಲ್ಲಿ ನಿಮ್ಮ ವೈಫ್ ಅಡುಗೆ ಮಾಡ್ತಾರೋ ನೀವು ಅಡುಗೆ ಮಾಡ್ತೀರಾ? ನಾನ್ ವೆಜ್ ವೈಫಿಗೆ ನಾನು ಮಾಡ್ತೀನಿ, ವೆಜ್ ವೈಫ್ ನನಗೆ ಮಾಡ್ತಾರೆ. ಓಕೆ, ಏನೋ ಒಬ್ರಿಗೊಬ್ರು ಮಾಡ್ಕೊಂಡಿದ್ದೀರಾ? ಇದೀವಿ ಅಷ್ಟೇ. ಸೊ ಕುಕಿಂಗ್ ಪ್ಲಸ್ ಡಿಜೆಯಿಂಗ್ ನಮ್ದು ಹಾಬಿ ಸರ್ ನಂದು. ಡಿಜೆ? ಹೌದು. ಅಂದ್ರೆ ಡಿಸ್ಕ್ ಜಾಕೀಸ್ ಪ್ಲೇ ಮಾಡ್ತಾರಲ್ಲ, ಮ್ಯೂಸಿಕ್ ಪ್ಲೇ. ಇಲ್ಲಿ ಗಂಗಾವತಿಲಿ ಪ್ಲೇ ಮಾಡ್ತೀರಾ? ಹುಬ್ಳಿಯಲ್ಲಿ ಮಾಡ್ತಾ ಇದ್ದೆ ನಾನು ಮುಂಚೆ. ಈಗೆಲ್ಲ ರೋಡ್ ಶೋಸ್ ಎಲ್ಲ ಮಾಡ್ತೀನಿ. ಇಲ್ವಿ ಗಂಗಾವತಿಲಿ? ಗಂಗಾವತಿಯಲ್ಲಿ ಅಥವಾ ಬೇರೆ ಯಾವ್ದಾದ್ರು ಊರಲ್ಲಿ ಕಾಂಟ್ಯಾಕ್ಟ್ ಇದ್ರೆ ರೋಡ್ ಶೋಸ್ ಮಾಡ್ತಾ ಇರ್ತೀನಿ. ಓಕೆ, ಯಾವ್ದಾರ ಅಡ್ವರ್ಟೈಸ್ಮೆಂಟ್ ಎಲ್ಲ? ಇಲ್ಲ, ಆ ಥರ ಅಲ್ಲ. ಯಾವ್ದಾದ್ರು ಕ್ಲಬ್ ಪಾರ್ಟೀಸ್ ಇರುತ್ತೆ, ಪ್ರೈವೇಟ್ ಪಾರ್ಟೀಸ್ ಇರುತ್ತೆ. ಕ್ಲಬ್ ಎಲ್ಲ ಉಂಟಾ ಗಂಗಾವತಿಲಿ? ಗಂಗಾವತಿ ಇಲ್ಲ ಸರ್, ಹುಬ್ಳಿಯಲ್ಲಿ ಇದ್ದೆ ಮುಂಚೆ ನಾನು. ಓಕೆ. ಸೊ ಅಲ್ಲಿ ತಿರ್ಗಾ ಗಂಗಾವತಿ ಶಿಫ್ಟ್ ಆದೆ. ನಾನು ಪ್ರಾಪರ್ ಇರೋದು ಗಂಗಾವತಿ ನಂದು. ಓಕೆ. ಸೊ ಹುಬ್ಳಿಯಲ್ಲಿ ಇದ್ದೆ ನಾನು ಮುಂಚೆ. ಓಕೆ 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 ಓಕೆ. ಸರ್ ಇದಕ್ಕೆ ಈಗ ಸ್ಪೈಸಸ್ ಹಾಕೋಣ. ಹಾಕಿ ಸರ್ ಇದಕ್ಕೆ ನಾ ಹಾಕ್ತಾ ಇರೋದು ಚಕ್ಕೆ. ಹಾಕೊಳ್ಳಿ. ಚಕ್ಕೆ ಹಾಕ್ತಾ ಇದ್ದೀನಿ. ಓಕೆ. ಲವಂಗ ಒಂದು 4-5. ಓಕೆ. ಏಲಕ್ಕೆ ಒಂದು 3-4 ಮೆಣಸು, ಸ್ವಲ್ಪ ಅದು ಎಸೆನ್ಸ್ ಬರೋಕ್ಕೆ. ಬರ್ಲಿ. ಸ್ವಲ್ಪ ಜೀರಾ ಹಾಕ್ತಾ ಇದ್ದೀನಿ. ಸ್ವಲ್ಪ ಜೀರಾ ಬೇಕು. ಸೊ ಇದೆಲ್ಲ ಸ್ವಲ್ಪ ಫ್ಲೇವರ್ ಬಿಟ್ಕೋಬೇಕು ಸರ್ ಅದು. ಬಿರಿಯಾನಿ ಲೀಫ್ ಹಾಕೋಣ ಸ್ವಲ್ಪ. ಹಾಕಿ ಹಾಕಿ. ಇದು ಸ್ವಲ್ಪ ಫ್ಲೇವರ್ ಬಿಟ್ಟ ತಕ್ಷಣ ಓಕೆ. ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಿ ಹಾಕಿ. ಅಂತೂ ಹುಡುಗರೆಲ್ಲ ಅಡಿಗೆ ಮಾಡಕ್ ಬರ್ತಾ ಇರೋದು ಒಂಥರ ಖುಷಿ. ಏನ್ ಸರ್ ಮಾಡ್ಬೇಕಲ್ಲ, ಎಲ್ಲ ಹೆಣ್ಮಕ್ಳೇ ಮಾಡಿದ್ರೆ ನಾವು ಗಂಡ್ಮಕ್ಳು ಏನ್ ಮಾಡ್ಬೇಕು? ಕರೆಕ್ಟ್ ಕರೆಕ್ಟ್. ಎಲ್ಲ ಅವರೇ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಹೌದು. ನೀವು ಸ್ವಲ್ಪ ಮಾಡ್ಕೋಬೇಕು. ಹೌದು. ಈಗ ನನ್ನ ವೈಫ್ ಟೀಚರು. ಸೊ ಅವಳು ಸ್ಕೂಲಿಗೆ ಹೋದ್ರೆ ನಾನು ಮಧ್ಯಾಹ್ನ ಊಟ ನಾನೇ ಮಾಡ್ಬೇಕು. ಮತ್ತೆ ಇನ್ನೇನ್ ಮಾಡ್ತಾರೆ ಅವ್ರ ಕೆಲಸ? ನೀವೇ ಮಾಡ್ಬೋದು. ಹೌದು. ಸೊ ಇದಕ್ಕೆ ಈಗ ಚಿಕನ್ ಹಾಕೋಣ. ಚಿಕನ್ ಹಾಕ್ಬಿಡ್ತೀರಾ? ಬೇಕಾಗ್ಬೇಕಲ್ಲ ಅದು. ಹೌದೌದು. ನೀವು ಯಾರ್ಯಾರು ನಮ್ಗೆ ಚಿಕನ್ ಮಾಡ್ಕೊಂಡಿದ್ರೆ ಮಾಡ್ಕೊಡ್ತೀರಾ? ಹೆಂಗೆ? ಮನೇಲೆ ಸರ್. ನೀವೇ ಮಾಡ್ಕೊಟ್ಬಿಡ್ತೀರಾ? ಹೌದು. ನನ್ನ ಹೆಂಡತಿ ಇದ್ರೆ ಸ್ವಲ್ಪ ಟೇಸ್ಟ್ ತೋರಿಸ್ತೀನಿ ಹೆಂಗಾಗಿದೆ ನೋಡು ಅಂತ. ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಕೊಡ್ತೀನಿ. ಅವ್ರ ಕಡೆಯಿಂದ ಇದುವರೆಗೂ ಏನು ಕಂಪ್ಲೇಂಟ್ ಬಂದಿಲ್ಲ. ಸೊ ದುಡ್ಡು ಕರೆಕ್ಟ್ ಆಗಿ ಬಂತು ಅಂದ್ರೆ ಕಂಪ್ಲೇಂಟ್ ಇರಲ್ಲ ಅಂತ? ದುಡ್ಡು ಏನಿಲ್ಲ ಸರ್, ಫ್ರೆಂಡ್ ಸರ್ಕಲ್ ಅಲ್ಲಿ ಹಾಗೆ ಮಾಡ್ಕೊಡೋದು. ಹೌದಾ? ಓಕೆ ಓಕೆ. ಫ್ರೆಂಡ್ಸ್ ಅಲ್ಲಿ ಏನೇನು ಜಾಸ್ತಿ ಆರ್ಡರ್ ಬರುತ್ತೆ? ಚಿಕನ್ ರೋಸ್ಟ್ ಸೌಜಿ ಸ್ಟೈಲ್ ಅಲ್ಲಿ ಚಿಕನ್ ರೋಸ್ಟ್, ಚಿಕನ್ ಮಸಾಲ, ಮಟನ್ ರೋಸ್ಟ್, ಮಟನ್ ಮಸಾಲ, ಪಾಯ ಅಂತಾರಲ್ಲ. ಸೊ ಪಾಯ ಮಾಡ್ತೀನಿ, ಕೀಮಾ ಮಾಡ್ತೀನಿ, ಎಗ್ ಮಸಾಲ ಮಾಡ್ತೀನಿ, ಎಗ್ ಬುರ್ಜಿ ಮಾಡ್ತೀನಿ, ಚಿಕನ್ ಆಮ್ಲೆಟ್ ಮಾಡ್ತೀನಿ. ಬೇಸಿಕಲಿ ನೀವು ತಿನ್ನೋದೆಲ್ಲ ತಿನ್ನೋದು ಬಿಟ್ಬಿಟ್ಟಿದ್ದೀರಾ? ಮುಂಚೆ ಅಂತ ತಿನ್ನಲ್ಲ ಸರ್. ಬಟ್ ಮಾಡೋದು ಹೆಂಗ್ ಬಂತು? ಏನೋ ಮಧ್ಯೆ ಬಂದಿದ್ದು ಹಾಬಿ ಇದು. ಹೌದಾ? ಇದು ಒಗ್ಗರಣೆ ಡಬ್ಬೆ ನೋಡ್ತಾ ಇದ್ದ ಒಂದ್ ಟ್ರೈ ಮಾಡಿದೆ. ಎಲ್ಲರೂ ಬಂದು ಮಾಡ್ತಾರೆ, ನಾವೇ ಮಾಡಬಾರ್ದು. ವೆರಿ ಗುಡ್. ಸರಿ, ಸ್ವಲ್ಪ ಕುಕ್ ಆಗಿದೆ. ಈಗ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕೋಣ. ಹಾಕಿ ಹಾಕಿ ಹಾಕಿ. ಸೊ ಚಿಕನ್ ಬೇಕಾಗ್ಲಿಕ್ಕೆ ಮಿನಿಮಮ್ 2-3 ಮಿನಿಟ್ಸ್ ಬೇಕು ಸರ್ ಇದು. ಓಕೆ. ಚಿಕನ್ 30% ಕುಕ್ ಆಗಿದೆ ಈಗ. ಓಕೆ. 30-40% ಕುಕ್ ಆಗಿದೆ. ಓಕೆ. ಸೊ ಇದಕ್ಕೆ ಈಗ ನಾವು ಏನದು
ಇದು ಶಾಯಿ ಬಿರಿಯಾನಿ ಮಸಾಲ, ಅಂದ್ರೆ ಎವರೆಸ್ಟ್ ಇಂದ ಕಂಪ್ನಿದು ಶಾಯಿ ಬಿರಿಯಾನಿ ಮಸಾಲ ಅಂತ. ಎವರೆಸ್ಟ್ ಅವ್ರದ್ದು ಶಾಯಿ ಶಾಯಿ ಬಿರಿಯಾನಿ ಮಸಾಲ. ಓಕೆ, ಎವರೆಸ್ಟ್ ಅವ್ರ ಪುಡಿನ ಯಾಕೆ ಮಾಡ್ತಾ ಇದೀರಾ? ಹೌದು 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 ಬಿರಿಯಾನಿ ಮಸಾಲ. ಹೌದು. ಇದು ಸ್ವಲ್ಪ ಸ್ವಲ್ಪ ಹಾಕ್ಬೇಕು. ಓಕೆ, ತಿರ್ಗಾ ಧನಿಯಾ ಪೌಡರ್ ಹಾಕೋಣ. ಹಾಕಿ. ಧನಿಯಾ ಪೌಡರ್ ಒಂದು 2 ಸ್ಪೂನ್ಸ್ ಹಾಕಿದ್ರೆ ಸಾಕು. 2 ಸ್ಪೂನ್ ಎವರೆಸ್ಟ್ ಧನಿಯಾ ಪುಡಿ. ಎವರೆಸ್ಟ್ ಧನಿಯಾ ಪುಡಿ. ನೀವು ವೈಫ್ನ ಕರ್ಕೊಂಡ್ ಬಂದಿದ್ದೀರಾ ಬೆಂಗಳೂರಿಗೆ? ಇಲ್ಲ, ಬಂದಿಲ್ಲ. ಅವ್ರು ಸ್ವಲ್ಪ ಹಾಲಿಡೇ ಸಿಕ್ಕಿಲ್ಲ. ಓಕೆ ಸ್ಕೂಲ್ದು ಮಕ್ಕಳು ಸ್ಕೂಲ್ ಬೇರೆ ಇದೆಯಲ್ಲ, ಓಕೆ ಓಕೆ, ಸೊ ಅದಕ್ಕೆ. ಸರ್ ಇದಕ್ಕೀಗ ಹೇಳಿ. ಪುದೀನ ಹಾಕ್ಬಿಡೋಣ. ಹಾಕ್ಬಿಡಿ ಸರ್. ನಾವು ಮಾಡ್ತಾ ಇರೋದೇ ಪುದೀನ ತಾನೇ? ಹೌದು ಹೌದು ಹೌದು. ನಮ್ಮ ಬೇಸಿಕ್ ಇಂಗ್ರೀಡಿಯೆಂಟ್ಸೇ ಇದು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ. ಈ ಗ್ರೀನ್ ಚಿಲ್ಲೀಸ್ ಹಾಕೋಣ. ಓಕೆ. ಸೊ ಇದು ಗ್ರೀನ್ ಚಿಲ್ಲೀಸ್ ಎಲ್ಲ ಬಾಯ್ಲ್ ಆಗ್ಬೇಕು, ಮಧ್ಯ ಫ್ರೈ ಆದ್ರೆ ಅದು ಪೂರಾ ಇದಾಗ್ಬಿಡುತ್ತೆ, ಖಾರ ಇಳಿಯುತ್ತೆ. ಹಾ. ಯಾಕಂದ್ರೆ ಯೂಶಲಿ ಬಿರಿಯಾನಿ ಅಂದ ತಕ್ಷಣ ಎಲ್ಲಾರ್ಗು ಒಂದೊಂದು ಈ ತರ ಇರ್ಬೋದು ಬಿರಿಯಾನಿ ಅಂತಿರುತ್ತೆ. ಬಿರಿಯಾನಿ ಒಬ್ಬೊಬ್ರು ಒಂದೊಂದು ಪ್ರದೇಶಗಳಲ್ಲಿ ಒಂದೊಂದು ರೀತಿ ಬಿರಿಯಾನಿಗಳನ್ನ ಮಾಡ್ತಾರೆ. ಇದರಲ್ಲಿ ನಮ್ಮ ಗಂಗಾವತಿಯಿಂದ ಬಂದಂತ ಮನೋಜ್ ಅವರು ಅವ್ರದೇ ಶೈಲಿಲಿ ಒಂದು ಬಿರಿಯಾನಿನ ಮಾಡಿ ತೋರಿಸ್ತಾ ಇದಾರೆ. ಇದಕ್ಕೆ ಪುದೀನ ಬಿರಿಯಾನಿ ಅಂತ ಹೆಸರು ಇಟ್ಟಿದ್ದಾರೆ ಕೂಡ. ಸರ್, ಏನು ಹಾಕೊಳ್ತಾ ಇದ್ದೀರಾ? ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಓಕೆ. ಇದು ಹಸೆ ವಾಸನೆ ಎಲ್ಲ ಹೋಗ್ಬೇಕು, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ. ಸೊ ಮುಂಚೆನೆ ಹಾಕ್ಬಿಟ್ರೆ ಅದೆಲ್ಲ ಕರಗಾಗ್ಬಿಡುತ್ತೆ, ಹೊತ್ತು ಬಿಡುತ್ತೆ. ಓಕೆ ಓಕೆ. ಸೊ ಅದಕ್ಕೆ ಈಗ ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ಬಿಡಿ ಸರ್. ಕ್ಲೋಸ್ ಮಾಡೋಣ. ಹಾ, 1 ನಿಮಿಷ ಕ್ಲೋಸ್ ಮಾಡಿದ್ರೆ ಸಾಕು. ಎಲ್ಲ ಹಾಕೊಂಡಂಗಾಯ್ತು. ಇನ್ನೇ ನೀರ್ ಹಾಕಿ ಅಕ್ಕಿ ಹಾಕ್ತಾರೆ. ಅಕ್ಕಿ ಹಾಕೋದು, ನೀರು ಹಾಕೋದು, ಉಪ್ಪು ಹಾಕೋದು ಮೇನ್. ಬಟ್ ಇವ್ರಿಗೆ ಏನ್ರೆ ವಿಶೇಷ ಅಂದ್ರೆ ರುಬ್ಕೊಳ್ಳೋದೆಲ್ಲ ಏನು ಇಲ್ಲ, ಇಮಿಡಿಯೇಟ್ ಆಗಿ ಮಾಡ್ಬಿಡೋದು, ಪೌಡರ್ಗಳನ್ನ ಹಾಕಿ ಬಿರಿಯಾನಿ ಅಷ್ಟೇ ಮಾಡೋದು. ಅಷ್ಟೇ ಅಷ್ಟೇ. ಸೊ ನಾನು ಅಕ್ಕಿ ತಗೊಂಡಿರೋದು 2 ಕಪ್ ತಗೊಂಡಿದ್ದೀನಿ. ಓಕೆ. ಇದರಲ್ಲಿ ಜೀರಾ ರೈಸ್ ಪ್ಲಸ್ ಬಾಸುಮತಿ ರೈಸ್ 2 ಮಿಕ್ಸ್ ಇದೆ. ಆಯ್ತು. ಸೊ ಅದ್ ಮಿಕ್ಸ್ ಇದು ಅಳತೆ ಪ್ರಕಾರ 1:2 ಹಾಕ್ಬೇಕು ವಾಟರ್. ಅಂದ್ರೆ ಎಷ್ಟು ಅಕ್ಕಿ ತಗೊಂಡಿರ್ತೀರಾ ಅದ್ರ 2 ನೀರ್ ಹಾಕ್ಬೇಕು. ನೀರ್ ಹಾಕೊಂಬಿಡಿ. ಎಷ್ಟು ನೀರು ಹಾಕೊಂಡಿದ್ದೀರಾ? ಹಾಕೊಂಡ್ಬಿಡ್ಲಾ? 3 ಕಪ್ ಅಕ್ಕಿ ತಗೊಂಡಿದ್ದೀರಾ, ಇವಾಗ 6 ಕಪ್ ನೀರ್ ಹಾಕ್ತೀರಾ? 2 ಕಪ್ ತಗೊಂಡಿದ್ದೀನಿ. 2 ಕಪ್ ಅಕ್ಕಿಗೆ 4 ಕಪ್ ನೀರ್ ಹಾಕ್ಬೇಕು. ಹೌದು ಹೌದು. ಕರೆಕ್ಟ್ ತಾನೆ? ಹೌದು, ಹೌದು. ವೆರಿ ಸಿಂಪಲ್. ಹೌದು ಸರ್. ಈಗೆಲ್ಲ ಚಿಕನ್ ಆಲ್ಮೋಸ್ಟ್ ಆಲ್ ಲೈಕ್ 40-50% ಕುಕ್ ಆಗಿದೆ ಸರ್. ಈಗ Okay. ಈಗ ಏನಿದ್ರು ಈಗ ರೈಸ್ ಅಲ್ಲಿ ಏನ್ ಕುಕ್ ಆಗುತ್ತಲ್ಲ ಅದ್ರಲ್ಲಿ ಇರೋದು. ಸಾಲ್ಟ್ ಹಾಕೋಣ. ಇವೆಲ್ಲ ಸಾಲ್ಟ್ ಹಾಕ್ತೀರಾ? ಸಾಲ್ಟ್ ಈಗ ಹಾಕಿ. ಉಪ್ಪು ಕೈಲಿ ಹಾಕ್ತೀರಾ ಮನ್ಲಿ? ಹಾ, ಕೈಲಿ ಸ್ಪೂನಲ್ಲಿ ಹಾಕ್ತೀರಾ? ಕೈಲಿ ಹಾಕಿ. ಕೈಲಿ ಹಾಕಿ. ಕೈಲಿ ಹಾಕ್ಬಿಡಾ? ಓ ಇಲ್ಲ ಅಂದ್ರೆ ಸ್ವಲ್ಪ ಹಾಕಿದೀನಿ. ಈಗ ನಾನು ನೀರ್ ಹಾಕೊಂಡ್ಬಿಡ್ತೀನಿ ಫಸ್ಟ್. ಹಾಕೊಳ್ರಿ. ನೀವ್ಯಾಕೆ ಇದ್ರೊಳಗೆ ಮಾಡ್ಲಿಲ್ಲ ಕುಕ್ಕರ್ ಅಲ್ಲಿ ಮನೋಜ್? ಕುಕ್ಕರ್ ಅಲ್ಲಿ ನಾನು ಮಾಡ್ತಾ ಇರೋದು ದಮ್ ಸ್ಟೈಲ್ ಅಲ್ಲ, ಆ ಕುಕ್ಕರ್ ಅಲ್ಲಿ ಸೀಟಿ ಹೊಡ್ಸಿದ್ರೆ ಅದು ಏನಿದಾರಲ್ಲ. ಆಮೇಲೆ ಇದ್ರಲ್ಲಿ ನಾನು ಲಾಸ್ಟಿಗೆ ಏನ್ ಮಾಡ್ತಾ ಇದ್ದೀನಿ, ಕಟ್ಟಿಗೆ ಒಲೆಯಲ್ಲಿ ಮಾಡ್ತಾರಲ್ಲ, ಹೌದು, ಆ ಇದು ಎಸೆನ್ಸ್ ಕೊಡ್ತಾ ಎಫೆಕ್ಟ್ ಕೊಡ್ತಾ ಇದ್ದೀನಿ. ಹೌದಾ? ಹೌದು ಹೌದು. ಏನೋ ಒಂದ್ ದಾರಿ ಮಾಡ್ತೀರಾ ಇವತ್ತು. ಓಕೆ ಮನೋಜ್, ಕುದೀತಾ ಇದೀರಿ? ಕುದೀತಾ ಇದೆ. ಈಗ ಇದಕ್ಕೆ ಅಕ್ಕಿ ಹಾಕೋಣ. ಓಕೆ ಓಕೆ. ಜೀರಿಗೆ ಸಾಂಬಾರ್ ಅಕ್ಕಿ 1 ಕಪ್, ಮಾಮೂಲಿ ಅಕ್ಕಿ 1 ಕಪ್, 2 ಕಪ್ ಅಕ್ಕಿ ಹಾಕಿಟ್ಟಿದ್ದೀರಾ? ಹೌದು ಹೌದು. 2 ಕಪ್ ಅಕ್ಕಿಗೆ 4 ಕಪ್ ಅಷ್ಟು ನೀರ್ ಹಾಕಿ. ನೀರ್ ಹಾಕಿ ಬಿರಿಯಾನಿ ಆದ್ಮೇಲೆ ಇಡ್ತೀರಲ್ಲ? ಹೌದು, ಲೆವೆಲ್ ಆಗ್ಬೇಕು. 95% ಕುಕ್ ಆಗ್ಬೇಕು ಸರ್. ಎಸ್. ಲಿಡ್ ಮುಚ್ಚಿಬಿಡಿ. ಲಿಡ್ ಮುಚ್ಚೋಣ. ಹಾ, ಮುಚ್ಚಿಬಿಡಿ. ಇನ್ನ ಬಿರಿಯಾನಿ ಆಗತ್ತಕ ತೆಗಿಯಂಗಿಲ್ಲ. ತೆಗಿಯಲ್ಲ. ಕ್ಲೋಸ್. ಓಕೆ, ರೆಡಿ ಆಗಿದೆಯಾ ಇದು? ಹಾ. ಇದೇನಿದೆ ಹಿಂಗ್ ಬೆಂಕಿ ಕಾಯಿಸ್ಕೊಳ್ತಾ ಇದ್ದೀರಾ? ಇದು ಇಡ್ಲಿ ಚಾರ್ಕೋಲ್ ಮುಳ್ಳಿಯವ್ರೆ. ಚಾರ್ಕೋಲು, ಇದ್ದಿಲು. ಇಡ್ಲಿಲು. ಸೊ ಇದು ಏನಕ್ಕೆ ಅಂತಂದ್ರೆ ಇದು ಕಡಿಯ ಸೌದೆ ಒಲೆಯಲ್ಲಿ ಮಾಡ್ತಾರಲ್ಲ ಅಡಿಗೆ, ಆತರ ಫೀಲ್ ಬರೋದಕ್ಕೆ. ಹೌದಾ? ಸೊ ಇದನ್ನ ಏನ್ ಮಾಡೋಣ, ಇಲ್ಲಿ ಪ್ರೆಸ್ ಮಾಡಿ ಸ್ವಲ್ಪ ಇಡಿ. ಸೊ ಇದಕ್ಕೆ 1 ಡ್ರಾಪ್ ಅಷ್ಟು ತುಪ್ಪನಾ? ತುಪ್ಪ 1 ಡ್ರಾಪ್. ಸ್ವಲ್ಪ ಅದು ಇದು ಮುಚ್ಚಲಾಗ್ಬಿಡಿ. ಸ್ಮೋಕ್ ಬರ್ತಾ ಇದೆ, ಮುಚ್ಚಿಬಿಡಿ. ಅಂದ್ರೆ ಅದಕ್ಕೆಲ್ಲ ಸ್ಮೋಕ್ ಎಲ್ಲ ಒಳಗಡೆ ಕೂಡುತ್ತೆ. ಓಕೆ ಓಕೆ ಓಕೆ. ಬಿರಿಯಾನಿ ರೆಡಿ ಆಗಿದೆಯಾ? ಹಾ, ಬಿರಿಯಾನಿ ರೆಡಿ. ಇಟ್ಸ್ ಆಲ್ಮೋಸ್ಟ್ ರೆಡಿ. ಓಕೆ ಓಕೆ. ಎಷ್ಟು ನಿಮಿಷ ಇದು ಇಜ್ಜಿಲಿನ ವಾಸನೆ ಒಳಗೆ ಹೋಗ್ಬೇಕು? 1 ನಿಮಿಷ ಆದ್ರೂ ಸಾಕು. ಸ್ವಲ್ಪ ಅದು ಸ್ಮೋಕ್ ಕಡಿಮೆ ಆಗ್ಬಿಡುತ್ತೆ, ತಾನೇ ಕಡಿಮೆ ಆಗುತ್ತೆ. ಸ್ವಲ್ಪ 1 ಡ್ರಾಪ್ ಆಗಿರ್ತೀವಿ. ಅಂದ್ರೆ ಇದು ತಿನ್ಬೇಕಂದ್ರೆ ನಾವು ದೊಡ್ಡ ಒಲೆನಲ್ಲಿ ಮಾಡಿಸಿರೋ ಸೌದೆ ಒಲೆಯಲ್ಲಿ ಮಾಡಿರೋ ಫ್ಲೇವರ್ ಬರುತ್ತೆ. ಸರಿ, ಆಯ್ತು ಮುಳ್ಳಿಯವ್ರೆ. ಓಕೆ. ಸೊ ಬಿರಿಯಾನಿ ರೆಡಿ ಇದೆ. ಆಫ್ ಮಾಡೋಣ. ಆಫ್ ಮಾಡ್ಬಿಡಿ. ವೆರಿ ಗುಡ್. ರುಬ್ಬು ಅಂತದೇನಿಲ್ಲ, ಏನೂ ಇಲ್ಲ. ಆರಾಮಾಗಿ ಈಸಿಯಾಗಿ ಮನೇಲಿ ಮಾಡ್ಕೊಂಡ್ಬಿಡ್ಬೋದು. ಸೊ ಇದನ್ನ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡ್ಬಿಟ್ಟು. ಓಕೆ. ಮುರಳಿಯವರೇ, ಪುದೀನ ಚಿಕನ್ ಬಿರಿಯಾನಿ
ಮನೋಜ್ ಅವರು ಗಂಗಾವತಿಯಿಂದ ಬಂದಿದ್ದಾರೆ. ಗಂಗಾವತಿ ಶೈಲಿಯ ಒಂದು ಅದ್ಭುತವಾಗಿರುವಂತ ಪುದೀನ ಚಿಕನ್ ಅನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಏನ್ ಸರ್, ನಾವು ಅಡಿಗೆ ಮಾಡಬಹುದು, ನಮಗೂ ಅಡಿಗೆ ಮಾಡಕ್ ಬೇಕಾದಷ್ಟು ಬರುತ್ತೆ, ನೋಡಿ ನೋಡಿ ಅಂತ ಹೇಳಿದ್ದಾರೆ ಗಂಗಾವತಿಯಿಂದ ಬಂದು. ಯಾವ ರೀತಿ ಇವರು ಪುದೀನ ಚಿಕನ್ ಬಿರಿಯಾನಿ ಮಾಡಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಚಿಕನ್ ಪುದೀನ ದಮ್ ಬಿರಿಯಾನಿ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ತುಪ್ಪ, ವನಸ್ಪತಿ ಹಾಕಿ ಅದು ಬಿಸಿಯಾದ ನಂತರ ಚಕ್ಕೆ, ಲವಂಗ, ಏಲಕ್ಕಿ, ಕಾಳು ಮೆಣಸು, ಜೀರಿಗೆ ಹಾಕಿ ಫ್ರೈ ಮಾಡಿ. ಜೊತೆಗೆ ಈರುಳ್ಳಿ, ಪಲಾವ್ ಎಲೆ ಹಾಕಿ ಕೆಂಪಗೆ ಹುರಿದು ಚಿಕನ್, ಅರಿಶಿನ ಹಾಕಿ 2 ನಿಮಿಷ ಬೇಯಿಸಿ. ನಂತರ ಬಿರಿಯಾನಿ ಮಸಾಲ, ಧನಿಯಾ ಪುಡಿ, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬೇಯಲು ಬಿಡಿ. ಇದಕ್ಕೆ ಉಪ್ಪು, 4 ಕಪ್ ನೀರು ಹಾಕಿ ಅದು ಕುದಿಯುವಾಗ ನೆನೆಸಿದ 2 ಕಪ್ ಬಾಸುಮತಿ ಅಕ್ಕಿ, ಸೋನಾ ಮಸೂರಿ ಅಕ್ಕಿ ಹಾಕಿ ಕಲಸಿ ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಿಸಿ. ನಂತರ ಅದರೊಳಗೆ 1 ಕಪ್ ನಲ್ಲಿ 1 ಕೆಂಡವನ್ನು ಇಟ್ಟು 2 ಹನಿ ತುಪ್ಪ ಹಾಕಿ 2 ನಿಮಿಷ ಬೇಯಿಸಿ. ಈಗ ಪುದೀನಾ ಚಿಕನ್ ದಮ್ ಬಿರಿಯಾನಿ ರೆಡಿ ಟು ಟೇಸ್ಟ್. ನಿಮ್ಮ ಕೈ ರುಚಿ ನಮ್ಮ ಕಾರ್ಯಕ್ರಮ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಮಾಡಿ ಬಿರಿಯಾನಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಮುಂದಿನ ಸುತ್ತು ಬರ್ತಾ ಇದ್ದಾರೆ ಕಾಳಿ ಸ್ವಾಮಿಗಳು. ಅದ್ಭುತವಾಗಿರುವಂತಹ ರುಚಿಯನ್ನ ತೋರಿಸ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಕಾಳಿ ಸ್ವಾಮಿಗಳೇ, ಬನ್ನಿ ಸ್ವಾಮಿ. ಗಣಪತೆ ನಮೋಸ್ತುತೆ, ಶ್ರೀ ಗಣಪತೆ ನಮೋಸ್ತುತೆ. ನಂಬಿದೆನೋ ಶಂಕರನೇ ವರ ಪ್ರೇಮ ಕುಮಾರನೇ ದೇವನೇ, ಶ್ರೀ ಗಣಪತೆ ನಮೋಸ್ತುತೆ. ಗುರುವೇ ಶಂಭುಲಿಂಗ. ಶರಣಾರ್ಥಿನ ಬನ್ನಿ ಬಾ. ಗುರುಗಳೇ, ಏನ್ ಮಾಡ್ತಾ ಇದ್ರಿ ಇವತ್ತು? ಬಾಳೆಹಣ್ಣು ಪಾಯಸ. ಪಾಯಸನೇನೋ ರಸಾಯನ? ಪಾಯಸ ಪಾಯಸ. ರಸಾಯನ ತರ ಹಚ್ಬಿಟ್ಟಿದ್ದೀರಾ ಎಲ್ಲನೂ? ಅಯ್ಯೋ, ರಸಾಯನ ತರ ಕಾಣುತ್ತೆ ನಿನ್ಗೆ, ಆಮೇಲೆ ಪಾಯಸ ಆಗುತ್ತೆ. ಅದು ಅದ್ಭುತ ಬಿಡಿ. ಏನೇನ್ ತಂದಿದ್ದೀರಾ? ಬಾಳೆಹಣ್ಣಿನ ಪಾಯಸ. ಬೇಕಾಗುವ ಸಾಮಗ್ರಿಗಳು: ಪಚ್ಚ ಬಾಳೆಹಣ್ಣು, ಹಾಲು, ಬಾದಾಮಿ, ಲವಂಗ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಪುಡಿ, ಸಕ್ಕರೆ, ಹಾಲಿನ ಪುಡಿ, ತುಪ್ಪ. ಏನ್ ಕೊಡ್ಲಿ? ನನ್ಗೆ ಒಂದು ದಬ್ರೆ. ಹೇಳಿ ಸರ್. ಡಬಲ್ ರೆಡಿ ಆಯ್ತು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಳಿ ಸ್ವಾಮಿಗಳು ಬಾಳೆಹಣ್ಣಿನ ಪಾಯಸವನ್ನ ಮಾಡಿ ತೋರಿಸ್ತಾ ಇದಾರೆ. ಶುರು ಮಾಡ್ಕೊಳ್ಳಿ. ತುಪ್ಪ ಹಾಕ್ತಾರೆ. ಓಕೆ, ಹೇಳಿ ಸರ್. ಒಗ್ಗರಣೆ ಡಬ್ಬಿ ಕೈಗೆ ಎತ್ಕೊಳ್ಳಿ. ಅಯ್ಯೋ, ಒಗ್ಗರಣೆ ಡಬ್ಬಿ ಯಾಕೆ ತಗೊಳ್ತಾ ಇದ್ರ ಗುರುಗಳೇ? ಅದರಲ್ಲಿ ಲವಂಗ ಇರುತ್ತೆ. ಓಕೆ, 1-2-3 ಲವಂಗಗಳನ್ನ ಹಾಕ್ಬೇಕು. ಹಾಕೊಳ್ಳಿ. ಆ ಸ್ವೀಟಿನ ಮಜಾನೇ ಬೇರೆ ಆ ಬರ್ತದೆ. ಗಮಲನೇ ಬೇರೆ. ಆಯ್ತು, ಹಾಕೊಳ್ಳಿ. ದ್ರಾಕ್ಷಿ, ಓಕೆ. ಗೋಡಂಬಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ. ಬಾದಾಮಿ. ಎಸ್. ಎಲ್ಲ ನೀನ್ ಸಣ್ಣಗೆ ಹೆಚ್ಕೊಂಡು ಹಾಕು. ಅದೆಷ್ಟು Okay. ಬೇಕು ನೀನು. ಈಗ ಬಾಳೆಹಣ್ಣು ಹಾಕೋತಾ ಇದೀವಿ. ಹಾಕ್ಬಿಡಿ. ಪಚ್ಚಬಾಳೆಹಣ್ಣು ತಾನೇ ಇದು? ಹಾ, ನಿಮ್ಗೆ ಯಾವ ಬಾಳೆಹಣ್ಣು ಇಷ್ಟ? ಪಚ್ಚಬಾಳೆಹಣ್ಣು ನಾನು ಹಾಕ್ತಾ ಇದ್ದೀನಿ. ಪಚ್ಚಬಾಳೆಹಣ್ಣೆ ಹಾಕ್ಬೇಕು ಗುರುಗಳೇ, ಬೇರೆ ಬಾಳೆಹಣ್ಣು ಹಾಕಿದ್ರೆ ಚೆನ್ನಾಗಿ ಬರಲ್ಲ. ಬರುತ್ತೆ ಹಂಗಂತೀರಾ? ಪುಟ್ಟ ಬಾಳೆಹಣ್ಣಲ್ಲೂ ಬರುತ್ತೆ. ನೀನು ಅದೇ ಕೀಟಲ್ ಪೂರಿ ಬರಲ್ಲ ಗುರುಗಳೇ ಅಂತಿದ್ದಲ್ಲ ಹಂಗೆ. ಎಲ್ಲಿ ಬಂತು ಪೂರಿ? ಯಾಕೆ ತಿಂದಲ್ಲ ಸುಮ್ಮನಿರು. ಸಖತ್ತಾಗಿ ಹೇಳಿದ್ರಿ ನೀವು. ನೀವೆಲ್ಲ ಮನೇಲಿ ಮಾಡಿದ್ರಿ ಅಲ್ವೇನ್ರಿ? ಒಂಚೂರು ಹೇಳ್ರಿ, ಲೆಟರ್ ಹಾಕ್ರಿ ಇಲ್ಲಿಗೆ. ಎಷ್ಟು ಜನ ಫೋನ್ ಮಾಡಿದ್ರು ನನಗೆ. ಸಕ್ಕರೆ ಹಾಕೊಂಬಿಡಿ ಗುರುಗಳೇ. ಇಲ್ಲ ತಡಿ, ಇದ್ರ ಜೊತೆ ಬೆರಿಬೇಕಾಗತ್ತೆ ಚೆನ್ನಾಗಿ. ಇಲ್ಲ ಇದು ಕ್ಲೀನಾಗಿ ಬೆರೆಯುತ್ತೆ. ತಡಿ, ಡ್ರೈ ಫ್ರೂಟ್ಸ್ ನ ಯಾವ್ದು ಬೇಕಾದ್ರೆ ಹಾಕೋಬಹುದು. ಅದಾದ್ಮೇಲೆ ಪಚ್ಚಬಾಳೆಹಣ್ಣು ಹಾಕೊಂಡಿದ್ದಾರೆ ಗುರುಗಳು ಇಲ್ಲಿ. ಡ್ರೈ ಫ್ರೂಟ್ಸ್ ಹಾಕೋಬಹುದು. ಪಚ್ಚಬಾಳೆಹಣ್ಣು ಅದ ನಾನು ಹೇಳ್ತಿರೋದು. ಬಾಳೆಹಣ್ಣಿನ ಪಾಯಸ ನಾನು ಮಾಡ್ತಾ ಇದ್ದೀನಿ. Okay. ನೀವು ಯಾವ್ದಾದ್ರು ಮಾಡ್ಕೋಬಹುದು. ನೀವು ಮಾವಿನ ಹಣ್ಣು ಹಾಕೋಬಹುದು, ಮಾವಿನ ಹಣ್ಣಿನ ಪಾಯಸ ಆಗುತ್ತೆ. ಓಕೆ. ಸೇಬಣ್ಣು ಹಾಕೊಡ್ರಿ, ಸೇಬಣ್ಣಿನ ಪಾಯಸ. ಅನಾನಸ್ ಹಾಕೊಳ್ಳಿ, ಅನಾನಸ್ ಪಾಯಸ. ನೇರಳೆಹಣ್ಣು ಹಾಕೊಳ್ಳಿ, ನೇರಳೆಹಣ್ಣು ಪಾಯಸ. ನೇರಳೆಹಣ್ಣು ಪಾಯಸ. ನೀನ್ ನೇರಳೆಹಣ್ಣು ಯಾರಾದ್ರೂ ಹಾಕ್ತಾರೆ ನಾ ಕಂದ ಅಂದ್ರೆ ನಾ ಹೇಳ್ತಿರೋ ಹಣ್ಣುಗಳು ಪಾಯಸಕ್ಕೆ ತಕ್ಕಂತೆ ಇರೋಂಥವು. ಆಯ್ತು ಗುರುಗಳೇ, ಬಿಡ್ಬಿಡಿ. ನೋಡಿ ಹಿಂಗ್ ಬಿಡುತ್ತೆ ಇದು. ಓಕೆ 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 ಗಳ ಬಿಟ್ಟು ಈ ತರ ಆಗುತ್ತೆ ನೋಡಿ. ಓಕೆ 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 ಓಕೆ. ಈಗ ಇದು ನೋಡಿ ಈ ತರ ಆಯ್ತಾ? ಆಯ್ತು ಆಯ್ತು. ಈಗ ಆದ್ಮೇಲೆ ಈ ಸಕ್ಕರೆ ನಿಂಗೆ ಎಷ್ಟು ಬೇಕು ಸಕ್ಕರೆ ಅಷ್ಟು ಹಾಕ್ತೀನಿ. ಬಟ್ ಬಾಳೆಹಣ್ಣಿನ ರಸಾಯನೇ ಚೆನ್ನಾಗಿರುತ್ತೆ. ರಸಾಯನನೇ ಅದು ಬೇರೆ, ಸ್ವಲ್ಪ ಇದು ಚೇಂಜ್. ಪಾಯಸನೇ ಬೇರೆ ಅಲ್ವೇ? ಅನ್ನ ಬೇರೆ, ಪಲಾವ್ ಬೇರೆ, ಚಿತ್ರಾನ್ನ ಬೇರೆ, ಪುಳಿಯೋಗರೆ ಬೇರೆ, ಎಲ್ಲ ಬೇರೆ. ಆದ್ರೆ ಅನ್ನನೇ ಅದು. ಎಸ್. ಹಾಗೆ
ನೀನು ಹಾಲು ಎಷ್ಟು ಬೇಕು ಅಷ್ಟು ನಾಲ್ಕು. ಸ್ವಲ್ಪ ನೀರ್ ಆಯ್ತು ಅನ್ಸಿದ್ರೆ ಹಾಲಿನ ಪೌಡರ್ ಹಾಕೊಳ್ಳಿ ಅಂತೀರಾ? ಹೌದು, ಗಟ್ಟಿಯಾಗುತ್ತೆ. ಓಕೆ. ಮತ್ತೆ ನೀವು ಕುದಿಸ್ಕೊಳ್ಳಿ, ಎಷ್ಟು ಬೇಕಾದ್ರೆ ಕುದಿಸ್ಕೊಳ್ಳಿ, ಚೆನ್ನಾಗಿ ಗಟ್ಟಿಯಾಗುತ್ತೆ. ಇಲ್ಲ ಕಂಡೆನ್ಸ್ ಮಿಲ್ಕ್ ನ ಸ್ವಲ್ಪ ಸೇರಿಸ್ಕೊಂಡ್ರೆ ಗಟ್ಟಿಯಾಗಿ ಗಟ್ಟಿಯಾಗುತ್ತೆ. ಅಂದ್ರೆ ಯಾವ್ಯಾವ ಸೀಸನ್ ಅಲ್ಲಿ ಯಾವ್ಯಾವ ಹಣ್ಣು ಬರುತ್ತೋ ಅದ್ರಲ್ಲಿ ಯಾವ್ದಾವ್ದ್ರಲ್ಲಿ ಪಾಯಸ ಮಾಡ್ಕೋಬಹುದು ಅಂತ ಇದು ನಿಮ್ಗೆ ಇದೇ ಅನ್ಸುತ್ತೋ? ತರನೇ ನಿಮ್ಗೆ ಅನಾನಸ್ಸು ತುಂಬಾ ಚೆನ್ನಾಗಿರುತ್ತೆ. ಅಲ್ವಾ? ಮಕ್ಳಿಗೆ ಮಾಡ್ಕೊಡಿ. ಓಕೆ. ಇದು ಬಾಳೆಹಣ್ಣು ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಬರೀ ಬಾಳೆಹಣ್ಣೆ ತಿನ್ರು ಅಂತಂದ್ರೆ ಅಲ್ಲೇ ಬಿದ್ದಿರ್ತದೆ ಬಾಳೆಹಣ್ಣು ತಿನ್ನಲ್ಲ ತಿನ್ನಲ್ಲ. ಹಲಸಿನ ಹಣ್ಣು ತಿನ್ರು ಅಂತಂದ್ರೆ ಅಲ್ಲೇ ಬಿದ್ದಿರ್ತದೆ, ತಿನ್ನಲ್ಲ. ಅದನ್ನ ಬೇರೆ ರೂಪ ಮಾಡಿದಾಗ್ಲೇ ಅದಕ್ಕೆ ಬೆಲೆ. ಅದಕ್ಕೊಂದು ಮಾಡಿ ಕೊಡೋರೊಬ್ರು ಬೇಕು, ಕೊಡ್ತಾರೆ, ಅವಾಗ ತಿನ್ನಕ್ ಸರಿ ಹೋಗುತ್ತೆ. ಇಲ್ಲ ಇದ್ದು ನೀವು ಅಲ್ಲ ಗುರುಗಳೇ, ಬಾಳೆಹಣ್ಣ ದೇವ್ರ ಮುಂದೆ ಇಡ್ತೀರಲ್ವಾ, ಅದಕ್ಕೊಂದು ಪಾಯಸ ಮಾಡಿಡಿ. ಅವು ದೇವ್ರಿಗೆ ಯೋಚನೆ ಮಾಡ್ತಾರೆ, ಬಾಳೆಹಣ್ಣು ತಂದು ಇಡೋರು ಪಾಯಸ ಪಾಯಸನೇ ಮಾಡಿ ಬಾಳೆಹಣ್ಣಲ್ಲಿ ಇಟ್ಟಿದ್ದಾರೆ. ನೀವು ಹೇಳ್ತೀರಾ ಗುರುಗಳೇ? ಹೇಳಿ ಗುರುಗಳೇ ನೀವು. ಏನೇನೋ ಹೇಳ್ತಿಲ್ಲ ರೀ, ನಿಜವಾಗ್ಲೂ ಹೇಳ್ತಾ ಇದೀನಿ, ಮಾಡ್ರಿ. ಏನಾಗಲ್ಲ. ಅವ್ರ ಬಾಳೆಹಣ್ಣು ಅವ್ರ ಪಾಯಸ ಮಾಡ್ಕೋತಾರೆ ಬಿಡಿ ಗುರುಗಳೇ. ಅವ್ರದೇ ಬಾಳೆಹಣ್ಣು ಅವ್ರದೇ ಪಾಯಸ ಅವ್ರು ಮಾಡ್ಕೊಳ್ಳಿ ಅಂತಲೇ ನಾನು ಹೇಳ್ತಾ ಇರೋದು. ಅಯ್ಯೋ ಕತೆ ನಿಮ್ದು. ಅಯ್ಯಮ್ಮ ಹೇಳಿ ಗುರುಗಳೇ. ಅಯ್ಯಮ್ಮ ಗುರುಗಳೇ, ಅಯ್ಯಮ್ಮ ನಿಂತಿದ್ದಾಳೆ. ಏನು ನೀನು ಈ ಸಂಧ್ಯಾಕಾಲ ಆಗ್ತಾ ಇದೆ. ಯಾಯಮ್ಮ ಸರ್? ಆ ಬೆಳಗ್ಗೆ ಬಂದಿಲ್ಲ ಆ ಕಡೆ ಎದುರುಗಡೆ ಆ ಕೂಗು ಆ ಅಂತ ಅಬ್ರಸಿದ್ರೆ ಆ ಮಹಾಬಲಾದ್ರಿ ಕ್ಷೇತ್ರ ಎಲ್ಲ ಗಡ 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 ಅಂದ್ಬಿಡ್ತು. ಸರ್ ಯಾಯಮ್ಮ ಅಂತ ಹೇಳ್ಬಿಟ್ಟು ಹೇಳಿ ಸರ್. ಚಾಮುಂಡಮ್ಮ. ಈ ಕರೆಕ್ಟ್ ಆಗಿ ಹೇಳ್ಬಿಟ್ಟು ಹೇಳಿ. ನಾವ್ ಯಾರೋ ಬೆಳಗ್ಗೆ ಅಡಿಗೆ ಮಾಡಕ್ ಬಂದಿಲ್ಲ, ಅವ್ರೇನೋ ಅನ್ಕೊಂಬಿಟ್ಟೆ. ನೀವ್ ಯಾರು ಅಂತ ಕರೆಕ್ಟ್ ಆಗಿ ಹೇಳಿ ಗುರು. ಹಂಗಾದ್ರೆ ನೀನ್ ಮಹಿಷಾಸುರ, ಅಯ್ಯಮ್ಮ ಚಾಮುಂಡಮ್ಮನೆ. ನೀವೆಲ್ಲಿ ಹೇಳಿದ್ರಿ ಮೊದ್ಲು ಹೆಸರು? ಅಯ್ಯಮ್ಮ ಅಯ್ಯಮ್ಮ ಅಂದ್ರೆ ನಾನ್ ಎಲ್ಲ ಅಯ್ಯಮ್ಮ ನೋಡ್ತಾ ಅಂದ್ರೆ ಇದ್ದೀನಿ. ನ್ಯಾಯಮ್ಮ ಇದ್ದಾಳಪ್ಪ ಜಗತ್ತಿಗೆ. ಆ ಚಾಮುಂಡಮ್ಮ ಒಬ್ಳೆ. ಜಗತ್ಗೋ ಅಡಿಗೆ ಮನೆಗೋ ಗುರುಗಳೇ? ಅಡ್ಗೆ ನೀವ್ ಬಿಟ್ಬಿಡಿ ಮನೆಗೆ. ಗುರುಗಳೇ ನಮ್ನ ನೀವು. ಏನಿಲ್ಲ ಕಣ್ಣ, ನೀನು ಅಯ್ಯಮ್ಮನ ಆ ಕೂಗು ಹಂಗಿತ್ತು ಅಂತ ಹೇಳಕ್ ಬಂದೆ ನೀನು. ಸರಿ, ಅದ್ ಯಾಕೆ ಕೂಗಿನ ವಿಷಯ ಬಂತು ಅಡಿಗೆ ಮನೇಲಿ? ಅಯ್ಯಮ್ಮನ ಕೂಗಾಗಿತ್ತು, ಅದೇನೋ ನೆನೆಸ್ಕೊಂಡೆ, ಏನೋ ಹೇಳ್ದೆ. ಸರಿ, ಹಾಕಿ. ಏಲಕ್ಕಿ ಪುಡಿನ ಸ್ವಲ್ಪ ಹಾಕೊಂಡು ಹಾಲಿನ ಪುಡಿ ಬೇಕಾದ್ರೆ ಬೆರೆಸ್ಕೊಳ್ಳಿ, ಬೇಡ ಅಂದ್ರೆ ಬಿಟ್ಬಿಡಿ. ಬಿಟ್ಬಿಡಿ. ಆದ್ರೆ ನಾನು ಬೆರೆಸ್ತಾ ಇದ್ದೀನಿ. ತೆಳ್ಳಗಿರೋದ್ ಬೇಕು ಅಂದ್ರೆ ಇಷ್ಟೇ ಸಾಕು. ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೇನೋ ಅಂತ ನಿಮ್ಗೆ ಅನ್ಸಿದ್ರೆ ವಾಸನೆ ನಾನು ವಾಸನೆ ತಗೋಬೇಕು ಅಂತ ಅವಾಗಿಂದ ನೋಡ್ತಾ ಇದೀನಿ, ಬರ್ತಾ ಇಲ್ಲ. ನಿಮ್ಗೆಲ್ಲಿಂದ ಬಂತಪ್ಪ ಅಂತ ನೋಡ್ತಾ ಇದೀನಿ ಗುರುಗಳೇ. ರೀ ನಿಮ್ ಮನೇಲಿ ಮಾಡ್ರಿ, ವಾಸನೆ ಬಂದ್ರೆ ಇವ್ರ ಸತ್ಯಾರಿಶ್ಚಂದ್ರ ಇಲ್ವೋ ನಿಮ್ಗೆ ಗೊತ್ತಾಯ್ತೈತೆ. ಸಾಕು, ಆಫ್ ಮಾಡ್ಕೊಳ್ಳಿ. ಓಕೆ ಸರ್, ಅದ್ಭುತವಾಗಿ ಮಾಡಿದ್ದಾರೆ ಗುರುಗಳು. ಗಟ್ಟಿಯಾಗಿ ಬಂದಿದೆ ಬಾಳೆಹಣ್ಣಿನ ಪಾಯಸ. ಹಣ್ಣು ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ಆಯುಷು ಎಲ್ಲ ಇದ್ರೊಳಗಿದೆ ಕಂದ. ಗುರುಗಳೇ, ಮಾಡ್ಕೊಂಡು ನಿಮ್ಗೇನೋ ಹುಷಾರಿಲ್ಲ ಅಂತ ಕಂಡಿದ್ರೆ ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆ. 4-5 ದಿನ ಆಯ್ತು ನಿದ್ದೆ ಇಲ್ದಿರ. ಯೂನಿಫಾರ್ಮ್ ಹಾಕೊಂಡು ಬಿಸಿ ಇರೋ ವ್ಯಕ್ತಿ ಅಂದ್ರೆ ಇವ್ರೊಬ್ರೆ. ಓಕೆ, ಅದ್ಭುತವಾಗಿರುವಂತ ಪಾಯಸವನ್ನ ಮಾಡಿ ಕಾಳಿ ಸ್ವಾಮಿಗಳು ನಮ್ ಕೈಲಿ ಕೊಟ್ಟಿದ್ದಾರೆ. ಇದು ಬಾಳೆಹಣ್ಣಿನ ಪಾಯಸ, ಪಚ್ಚ ಬಾಳೆಹಣ್ಣು ಹಾಕಿ ಮಾಡಿರುವಂತ ಪಾಯಸ. ಯಾವ ರೀತಿ ನಮ್ಮ ಕಾಳಿ ಸ್ವಾಮಿಗಳು ಈ ಪಚ್ಚ ಬಾಳೆಹಣ್ಣು ಪಾಯಸನ ಮಾಡಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಬಾಳೆಹಣ್ಣಿನ ಪಾಯಸ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಲವಂಗ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಹಾಕಿ ಹುರಿದು ಹೆಚ್ಚಿದ ಪಚ್ಚ ಬಾಳೆಹಣ್ಣು ಹಾಕಿ ಬಾಡಿಸಿ, ಅದಕ್ಕೆ ಸಕ್ಕರೆ, ಹಾಲು ಹಾಕಿ ಬೇಯಿಸಿ, ಕೊನೆಯಲ್ಲಿ ಏಲಕ್ಕಿ ಪುಡಿ, ಹಾಲಿನ ಪುಡಿ ಹಾಕಿ ಕುದಿಸಿದರೆ ಬಾಳೆಹಣ್ಣಿನ ಪಾಯಸ ಸವಿಯಲು ಸಿದ್ಧ. ಗುರುಗಳೇ, ಯಾಕಂದ್ರೆ ನೋಡ್ಬೋಣ ದಯವಿಟ್ಟು. ಅದ್ಭುತವಾಗಿದೆ, ಸಖತ್ತಾಗಿದೆ, ಮಾತಾಡಂಗಿಲ್ಲ ಯಾರುವೆ. ಸಖತ್ತಾಗಿದೆ ಗುರುಗಳೇ. ರಸಾಯನ ಬೇರೆ ಇದು ಬೇರೆ ಅಲ್ಲ ಕಂದ. ಹೌದು ಹೌದು ಹೌದು, ಸಖತ್ತಾಗಿದೆ ಇದು. ಪಚ್ಚ ಬಾಳೆಹಣ್ಣು ಹಾಕಿದಾಗ ಬರುವಂತ ಫ್ಲೇವರ್ ಬೇರೆ ಬೇರೆ ಯಾವ ಬಾಳೆಹಣ್ಣು ಹಾಕಿದ್ರು ಬರಲ್ಲ. ಜಾಸ್ತಿ ಹಣ್ಣಾದಾಗ್ಲೇ ಇದೆಲ್ಲ ಮಾಡ್ಕೊಂಡ್ರೆ ತುಂಬಾ ಸಖತ್ತಾಗಿರುತ್ತೆ. ಹೌದು, ತುಂಬಾ ಅದ್ಭುತವಾಗಿದೆ. ಈಸಿ 2 ಗ್ಲಾಸ್ ಒಬ್ರು, ಆರೋಗ್ಯನೂ ಚೆನ್ನಾಗಿರುತ್ತೆ. ಓಕೆ ಗುರುಗಳು, ಸಖತ್ತಾಗಿರುವಂತ ಪಾಯಸವನ್ನ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಸ್ವಲ್ಪ ಸಿಹಿ ಜಾಸ್ತಿ ಇದ್ರೆ ನಮ್ಗೆ ಇಷ್ಟ.
ಇಲ್ಲ ಜಾಸ್ತಿ ಹಾಕಿ ಕೊಟ್ಟಿದ್ದಾರೆ ಗುರುಗಳು. ನನ್ನ ಮಗ ಕೈಗಿದ್ರೆ ಸರಿ ಆಗ್ತಿರಲ್ಲ ಅಂತೇಳಿ ಸ್ವಲ್ಪ ಜಾಸ್ತಿನೇ ಸಕ್ಕರೆ ಹಾಕಿ ಕೊಟ್ಟಿದ್ದಾರೆ. ಸಖತ್ತಾಗಿದೆ. ನಾನು ಅನ್ಕೊಳ್ತಾ ಇದ್ದೆ ಆ ಕೊಡಗಿನ ಸೀರೆ ಉಡ್ಸಿರಲ್ಲ ಒಬ್ರು ಕರ್ಸ್ಕೋಬೇಕು ನಮ್ಮ ಕಾರ್ಯಕ್ರಮದಲ್ಲಿ, ಒಬ್ರು ಬಂದಿಲ್ವಲ್ಲ ಅನ್ಕೊಳ್ತಾ ಇದ್ದೆ. ಬಂದ್ಬಿಟ್ಟಿದ್ದಾರೆ. ಅಮ್ಮ ನಮಸ್ಕಾರ. ತಮ್ಮ ಹೆಸರು? ಶೀಲಾ. ಶೀಲಾ ಅವರಾ? ಶೀಲಾ, ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ನಾವು ಕೂರ್ಗ್, ಆದ್ರೆ ನಾವು ಬೆಂಗಳೂರಲ್ಲೇ ಇರೋದು. ಎಲ್ಲಿ ಬೆಂಗಳೂರಲ್ಲಿ? ಸುಲ್ತಾನ್ಪಳ್ಳಿ. ಸುಲ್ತಾನ್ಪಳ್ಳಿ. ಕೂರ್ಗ್ನಲ್ಲಿ ಎಲ್ಲಿ ನಿಮ್ಮ ಮನೆ? ಕೂರ್ಗ್ನಲ್ಲಿ ಪೊನ್ನಪೇಟೆ ಹತ್ರ ಹುದಿಕೇರಿ. ಅನ್ಕೊಳ್ತಾ ಇದ್ವಿ ಏನಾರ ಒಂದು ಹೊಸ ಡಿಶ್ ಮಾಡಿಸ್ಬೇಕು ನಿಮ್ನೆಲ್ಲ ಕರ್ಸಿ ಅನ್ಕೊಳ್ತಾ ಇದ್ವಿ. ಏನ್ ಮಾಡ್ತಾ ಇದೀರಾ ಇವತ್ತು ನೀವು? ಇವತ್ತು ನಾವು ಚಿಕನ್ ಫ್ರೈ ಮಾಡ್ತಾ ಇದ್ದೀವಿ. ಚಿಕನ್ ಫ್ರೈ. ಓಕೆ, ಚಿಕನ್ ಫ್ರೈ ಮಾಡಕ್ಕೆ ಏನೇನ್ ತಂದಿದ್ದೀರಮ್ಮ? ಕೂರ್ಗ್ ಚಿಕನ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಟೊಮ್ಯಾಟೊ, ಹಸಿರು ಮೆಣಸಿನಕಾಯಿ, ಕಾಚಂಪುಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಏಲಕ್ಕಿ, ಸಾಸಿವೆ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಅರಿಶಿನ, ಉಪ್ಪು, ಎಣ್ಣೆ. ಓಕೆ, ನೀವು ಮನೆಯಲ್ಲ ನಿಮ್ಮ ಕೂರ್ಗಿ ಭಾಷೆನೇ ಮಾತಾಡೋದಾ? ನಮ್ ಕೂರ್ಗಿ ಅದಕ್ಕೇನಂತ ಹೆಸರು ನಿಮ್ಮ ಭಾಷೆನಲ್ಲಿ? ಕೋಳಿ ಬರ್ತದೆ, ಅಕ್ಕಿ ರೊಟ್ಟಿ. ಓಕೆ, ಕೋಳಿ ಬರ್ತದೆ, ಅಕ್ಕಿ ರೊಟ್ಟಿ ಮಾಡ್ತಾ ಇದ್ರ ಶೀಲಾ ಅವರು. famous. ಓಕೆ, ಶುರು ಮಾಡೋಣ. ಇವಾಗ ಶುರು ಮಾಡಕ್ಕೆ ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ನಮ್ಗೆ ಫಸ್ಟ್ ಈ ಧನಿಯಾ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಬೇಕು, ಚಿಕ್ಕದಿತ್ತು. ಕೊಡ್ತೀನಿ ಬಿಡಿ ಶೀಲಾ ಅವರೇ. ಓಕೆ, ಇದು ಸಾಕಲ್ಲ? ಓಕೆ, ಹಾಕಿ ಹೆಣ್ಮಕ್ಳಿಗೆಲ್ಲ ಅಡಿಗೆ ಕಲ್ಸ್ಕೊಟ್ಟಿದ್ದೀರಾ? ಹಾ, ಇವಾಗ ಕಲ್ತಿದ್ದಾರೆ. ಇವಾಗ ಕಲ್ತಿದಾರಲ್ಲ ಅಷ್ಟೆಲ್ಲ. ಮೊದಲು ನೀವು ಮಾಡಿದೆ ತಿಂದಂಗಿದೆ ಎಲ್ಲಾರು. ಧನಿಯಾ ಪೌಡರ್ ಸ್ವಲ್ಪ ಹುರ್ಕೋಬೇಕಾ ಇದನ್ನ? ಹಾ, ಸ್ವಲ್ಪ ಹುರ್ಕೊಳ್ಬೇಕು, ಲೈಟ್ ಆಗಿ. ಲೈಟ್ ಆಗಿ ಈ ಅಕ್ಕಿದೆಲ್ಲ ಏನಾದ್ರು ಮಾಡ್ತಿರಲ್ಲ, ನಿಮ್ಮಲ್ಲಿ ಮಾಡ್ತೀರಾ? ಅಕ್ಕಿ ಅನ್ನಕ್ಕೆ ಪೌಡರ್ ಹಾಕಿ ಕಲಸಿ ರೊಟ್ಟಿ ಮಾಡ್ತಾರೆ. Okay, ಬೆಳಿಗ್ಗೆ okay. ಬೆಳಿಗ್ಗೆ ಡೈಲಿ ರೊಟ್ಟಿ. ಹೌದಾ? ಅಕ್ಕಿ ರೊಟ್ಟಿಯಾ? ಸಾಕಾ? ಬಿಡಿ. ತುಂಬಾ ಇದಾಗ್ತದೆ. ಏನ್ ಬೇಕು ಇವಾಗ? ನೆಕ್ಸ್ಟ್ ಇನ್ನೇನ್ ಹಾಕ್ಬೇಕು? ಬಾಣ್ಲಿ ಪುಡಿ ಅನ್ನ ಇದು ಸಾಕಲ್ಲ? ಸಾಕು. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿರ್ತದೆ. ಅದೇಂತ ನೀವೆಲ್ಲ ಅಡಿಗೆ ಚೆನ್ನಾಗಿ ಮಾಡ್ತೀರಾ. ಮಾಡಿದ್ರಲ್ವಾ ಚೆನ್ನಾಗಿರೋದು? ನಾವು ಏನ್ ಕೆಲಸ ಇದ್ರೆ ಅವಾಗ ಒಳ್ಳೆ ಇದು ಕುಕ್ ಮಾಡೋ ಟೈಮ್ ಅದನ್ನ ಬಿಟ್ಬಿಟ್ಟು ನೋಡ್ತಾ ಇರ್ತೀನಿ ನಿಮ್ ಪ್ರೋಗ್ರಾಮ್. ನೋಡ್ಬಿಟ್ಟು ಕುಕ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ನೀವು ತಿನ್ನೋದು ಟೇಸ್ಟ್ ನಮ್ಗೆ ಬಾಯಲ್ಲಿ ನೀರ್ ಬರ್ತದೆ. ಅಷ್ಟು ಚೆನ್ನಾಗಿ ನೀವು ತಿಂದು ಅಷ್ಟ್ ಚೆನ್ನಾಗಿ ಮಾಡಿರ್ತೀರಾ. ಅಷ್ಟ್ ಚೆನ್ನಾಗಿ ಮಾಡಿದಾಗ ಅಷ್ಟ್ ಚೆನ್ನಾಗಿ ತಿನ್ಬೇಕಲ್ವಾ ನಾವು? ಎಣ್ಣೆ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲಿಯನ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಆಮೇಲೆ ಸಾಸಿವೆ ಹಾಕ್ತೀನಿ. ತೊಳಿ ಸಾಸಿವೆ ಹಾಕ್ತೀರಾ ಚಿಕನ್ಗೆ? ಹಾ, ಹಾಕ್ತೀನಿ. ಅದು ಸಾಸಿವೆ ಇದಾದ್ಮೇಲೆ ಎಣ್ಣೆ ಬಿಸಿ ಆಗಿದೆ ಅಂತ ಗೊತ್ತಾಗುತ್ತಲ್ಲ. ಗೊತ್ತಾಗುತ್ತೆ. ಓಕೆ, ಫಸ್ಟ್ ಗ್ರೀನ್ ಚಿಲ್ಲೀಸ್ ಹಾಕ್ತೀನಿ. ಹಾಕಿ ಮತ್ತೆ. ಬೇಗ ಆನಿಯನ್ ಹಾಕ್ತೀನಿ. ಆನಿಯನ್ ಹಾಕ್ತಾ ಇದ್ದೇನೆ. ಹಾಕಿ ಗೋಲ್ಡ್ ಕಲರ್ ಬರಬೇಕು. ಚೆನ್ನಾಗಿ ಫ್ರೈ ಆಗ್ಬೇಕಾ? ಇನ್ನೇನು ಸ್ಪೆಷಲ್ ನಿಮ್ಮ ಮನೆಯಲ್ಲಿ ಮಾಡುವಂತ ಬ್ರೇಕ್ಫಾಸ್ಟ್ ಎಲ್ಲ ಏನ್ ಮಾಡ್ತೀರಾ? ಬ್ರೇಕ್ಫಾಸ್ಟ್ ರೊಟ್ಟಿ ರೊಟ್ಟಿ ಮಾಡ್ತೀವಿ. ದೋಸೆ, ಇಡ್ಲಿ ಎಲ್ಲ ಇಲ್ಲಿ ಮಿಕ್ಸ್. ಅಲ್ಲಿ ಡೈಲಿ ರೊಟ್ಟಿ, ಅಲ್ಲಿ ಒಂದೊಂದ್ಸಲ ದೋಸೆ ಅಷ್ಟೇ ಕೂರ್ಗಲ್ಲಿ. ಓಕೆ. ಇವಾಗ ಜೂನ್ ಅಲ್ಲಿ ಮಳೆ ಹಿಡಿದರೆ ಜೂನ್, ಜುಲೈ, ಸೆಪ್ಟೆಂಬರ್ ತನಕ ಮಳೆ ಇರ್ತದೆ. ನಮ್ಗೆ ಬೇಕು, ಬೆಳೆನೂ ಬೆಳೆಸ್ತೀವಿ, ಎಸ್ಟೇಟ್ಗೆ ಬೇಕು, ಹೌದೌದು, ಎಲ್ಲದಕ್ಕೂ ಬೇಕು. ಬ್ರೌನ್ ಆಗ್ತಾ ಇದೆ. ಹಾ, ಚೆನ್ನಾಗಿ ಬ್ರೌನ್ ಆದ್ರೆ ಚೆನ್ನಾಗಿರುತ್ತಲ್ಲ. ಟೊಮೆಟೊ ಹಾಕ್ತೀನಿ. ಮಗಳು ಮೇಲ್ ಮಾಡಿದ್ರಾ ಅಮ್ಮ ಬಂದು ಅಡಿಗೆ ಮಾಡ್ಬೇಕು ಅಂತ? ಅವಳು ಮಾಡಿದ್ದು ಹಾಗೆ ಸುಮ್ಮನೆ ಮಾಡಿದ. ಅದೇ ದೇವ್ರು ನನಗೆ ಇವತ್ತು ಋಣ. ನಾನು ಯೋಚನೆ ಮಾಡಿಲ್ಲ. ಹಾಗೆ ಸುಮ್ಮನೆ ಮಾಡಿದ್ರೆ ಸಾಕು. ಅವಳು ಮಾಡಿದ್ದು ಗೊತ್ತಿಲ್ಲ. ನೋಡಿದ್ರೆ ನೆನ್ನೆ ಅವಳು ಊರಲ್ಲಿ ರೇಷ್ಮಾ ಬೋಪಣ್ಣ ಚೆನ್ನಾಗಿ ಮಾಡು ಮಮ್ಮಿ, ಟೆನ್ಷನ್ ಮಾಡಬೇಡ ಅಂತ ಹೇಳ್ತಾಳೆ. ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಮಾಡ್ತಾ ಇದಾರೆ ರೇಷ್ಮಾ. ಡೋಂಟ್ ವರಿ, ನಿಮ್ಮ ಅಮ್ಮ ಸಖತ್ತಾಗಿ ಮಾಡ್ತಾ ಇದಾರೆ. ನೋ ಟೆನ್ಷನ್. ಪೆಪ್ಪರ್ ಹಾಕ್ತೀನಿ. ಹಾಕಿ ಮಾಡಿ. ಪೆಪ್ಪರ್, ಜೀರಾ ಪೌಡರ್, ಓಕೆ, ಸ್ವಲ್ಪ ಗರಂ ಮಸಾಲ, ಶುಂಠಿ ಇದು ಪೇಸ್ಟ್, ಗಾರ್ಲಿಕ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈಸಿಯಾಗಿ ಹಿಂಗೆ ಫ್ರೈ ಮಾಡ್ಕೊಂಡ್ರೆ ಮಾರ್ನಿಂಗ್ ಚಪಾತಿಗೆ, ರೊಟ್ಟಿಗೆ ಎಲ್ಲ ತಿನ್ಬೋದು. ಕೋಕೋನಟ್ ಏನು ಹಾಕಲ್ಲ. ಓಕೆ, ಹಾಗೆ ಫ್ರೈ ಮಾಡಿದ್ರೆ. ಜೀರಾ ಪೌಡರ್ ಸ್ವಲ್ಪ ಹಾಕಿ ಮಾಡಿ. ಇವಾಗ ಇದನ್ನ ತೋರಿಸಿ ನನಗೆ ಏನೇನು ಹಾಕಿ. ಇವಾಗಲೇ ಆಗಲೇ ಕಳ್ಸಿದ್ದೀನಿ. ಏನೇನ್ ಹಾಕಿ? ಉಪ್ಪು, ಖಾರ, ಹುಳಿ. ನಾನು ಹೇಳ್ದಲ್ಲ ಈ ಹುಳಿ, ಕೂರ್ಗದ ಹುಳಿ. ಓಕೆ, ಉಪ್ಪು, ನೀವು ಮಡಿಕೇರಿಯ ಖಾರ ಹುಳಿ, ಆಮೇಲೆ ಇದು ಅರಿಶಿನ ಪುಡಿ ಎಲ್ಲ ಕಲ್ಸಿಟ್ಕೊಂಡಿದ್ವಿ. ಚೆನ್ನಾಗಿ ಹಿಡಿತದೆ ಇದಕ್ಕೆ. ಅವಾಗಲೇ ಕಲ್ಸಿಟ್ಕೊಂಡಿದ್ವಿ. ಒಳ್ಳೇದಾಯ್ತು. ಅವಾಗದ್ರೆ ಚಿಕನ್ಗೆಲ್ಲ ಚೆನ್ನಾಗಿ ಹಿಡಿತದೆ. ಆಮೇಲೆ ಓಕೆ, ಅಂದ್ರೆ ಇದ್ರೊಳಗೆ ಏನ್ ಮಾಡಿದ್ದಾರೆ ಅಂದ್ರೆ ಶೀಲಾ ಅವರು ಬಂದ ತಕ್ಷಣನೇ ಆ ಹುಳಿ ತಂದಿದ್ದಾರೆ. ಒಂದು ಅದು ಮಡಿಕೇರಿ ಹುಳಿ ಅದ್ಭುತವಾಗಿದೆ. ಅದ್ ನೋಡಿದ್ರೆ ಸಿಕ್ಕಾಪಟ್ಟೆ ವಾಸನೆ ನೋಡಿದ್ರೆ ಹುಳಿ ಗೊತ್ತಾಗುತ್ತೆ. ಅಷ್ಟೊಂದು ಹುಳಿ ಇದೆ. ಅದು ಯಾವ್ದೋ ಹಣ್ಣಿಂದ ತಯಾರು ಮಾಡಿರುವಂತ ಹುಳಿ. ಅದಿಲ್ಲ ಅಂದ್ರೆ ಏನ್ ಮಾಡೋದು?
ಇವಾಗ ಹುಳಿ ಅಂದ್ರೆ ಸಿಕ್ಕಿಲ್ಲ, ಹುಣ್ಸೆಹಣ್ಣು ಲೈಮ್ ಹಾಕೋದು Lime ಹಾಕೋದು. ಇದಕ್ಕೆಲ್ಲ ಹುಣ್ಸೆಹಣ್ಣು ಚೆನ್ನಾಗಿಲ್ಲ ಲೈಮ್ ಹಾಕ್ತಿವಿ ಅಷ್ಟೇ. ಲೈಮ್ ಹಾಕ್ತೀವಿ. ಅದೇ ವಿನಿಗರ್ ಎಲ್ಲ ಇರ್ತದಲ್ಲ. ಓಕೆ ಓಕೆ. ಹಾ, lime ಇದ್ರೊಳಗೆ ಏನಿಲ್ಲ, ಆ ಹುಣಸೆ ಆ ಮಡಿಕೇರಿಯ ಹುಳಿ ಜೊತೆಗೆ ಖಾರ, ಉಪ್ಪು ಮತ್ತೆ ಅರಿಶಿನ ಪುಡಿ ಹಾಕಿ ನೆನೆಸಿಟ್ಟಿದ್ದಾರೆ. ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ನೆಂದಿದೆ ಇದು. ಹಾಕಿ. ಓಕೆ. ಅಂದ್ರೆ ಇದು ನೆನ್ಸಿಟ್ಟಿರೋದು, ನೆನ್ಸಿಟ್ಟಿಲ್ದೆ ಹಾ, ಇದು ಮುಂದೆ ಹಾಕೋಣ ಅಂತಿದ್ದೆ, ಇದೇ ಹೇಳಿ ಆಯ್ತಲ್ಲ ಎಣ್ಣೆ Okay, ಹಾಕಿ okay. ಅಂತ. ಅವ್ರು ಮುಂದೆ ಸ್ವಲ್ಪ ಸ್ವಲ್ಪ ಹಾಕೋಣ ಅಂತಿದೆ. ಇದು ಇದರಲ್ಲಿ ಇದೆ, ಮಸಾಲೆ ಇದೆ. ಓಕೆ ಓಕೆ. ಈ ಧನಿಯಾ ಪುಡಿ ಹುರ್ಕೊಂಡ್ರಿ, ಹಾ, ಅದನ್ನ ಹಾಕ್ಬೇಕು. ಹಾಕ್ಬೇಕಾ? ಆಯಿಲಿಗೆ ಹಾಕ್ಬೇಕಾಯ್ತು, ಮರ್ತೋಗಿದ್ದು. ಹಾಕೋಣ ಬಿಡಿ, ಇವಾಗ ತಿನ್ನೋದು ನಾನು ಒಬ್ಬ ತಾನೆ, ಡೋಂಟ್ ವರಿ. ಆಯಿಲಿಗೆ ಹಾಕ್ಬೇಕಾಯ್ತು, ಮರ್ತೋಗಿದ್ದು. ಈಗ ಹಾಕೋಣ ಬಿಡಿ, ಆಯಿಲ್ ಬಿಡಿಸಿ ಸ್ವಲ್ಪ ಇದು ಹಾಕಿ ಹಾಕಿ ಪರವಾಗಿಲ್ಲ, ಹಾಕಿ. ಹಾಕೋಣಲ್ಲ. ಹಾಕಿ ಹಾಕಿ. ನಾನು ನೋಡ್ತಾ ಇದ್ದೀನಿ, ಮರಿತೀರಾ ನೀವು ಹಾ, ಅನ್ಕೊಂಡೆ. ಮರ್ತೋಗಿದ್ದು ನಾನು. ಹಾಕ್ಬೇಕು, ಎಲ್ಲ ಆಯಿಲಿಗೆ ಹಾಕ್ಬೇಕು. ಧನಿಯಾ ಪುಡಿನ ಆಯಿಲಿಗೆ ಹಾಕ್ಬೇಕು. ಅದೊಂದು ಐಟಮ್ ಮರ್ತೋಗ್ಬಿಟ್ಟ, ಪರವಾಗಿಲ್ಲ, ಈಗ ಹಾಕಿದ್ರೆ ಹಿಡಿತದೆ. ಹಿಡಿತದೆ ಹಿಡಿತದೆ, ಪ್ರಾಬ್ಲಮ್ ಇಲ್ಲ. ಮುರಳಿ ಅವರು ತಕ್ಷಣ ನೆನಪು ಮಾಡಿಕೊಟ್ರು, ಅದಕ್ಕೆ. ಒಳ್ಳೆ ಚಿಕನ್ ಫ್ರೈ ಆಗ್ತದೆ. ಅದು ನಮ್ಮ ಮಡಿಕೇರಿ ಶೈಲಿಯ ಚಿಕನ್ ಫ್ರೈನ ಮಾಡ್ತಾ ಇದ್ರೆ ಶೀಲಾ ಅವರು. ಯಜಮಾನ ಕರ್ಕೊಂಬಂದ್ರ ಇವತ್ತು ಪ್ರೋಗ್ರಾಮ್ಗೆ? ಇಲ್ವಾ? ಇಲ್ಲ, ಬಂದಿಲ್ಲ, ಎಲ್ಲೂ ಹೋಗಲ್ಲ, ಸ್ವಲ್ಪ ಕಷ್ಟ. ಹೌದಾ? ಓಕೆ. ಮುಚ್ಚೋಣ ಸ್ವಲ್ಪ ಹೊತ್ತು. ಸ್ವಲ್ಪ ಒಂದ್ ನಿಮಿಷ ಇನ್ನೇನ್ ಹಾಕ್ಬೇಕಂದ್ರೆ ಹಾಕಿ. ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ, ಲಾಸ್ಟಲ್ಲೂ ಹಾಕ್ತೀನಿ. ಓಕೆ ಸ್ವಲ್ಪ ಫ್ಲೇವರ್ ಬರ್ತದೆ. ಓಕೆ. ಇನ್ನೊಂದು 5-6 ನಿಮಿಷ ಚೆನ್ನಾಗಿ ಕುಕ್ ಆಯ್ತು ಅಂತಂದ್ರೆ ತುಂಬಾ ಸಖತ್ತಾಗಿರುವಂತ ಮಡಿಕೇರಿ ಶೈಲಿಯ ಚಿಕನ್ ಫ್ರೈ ರೆಡಿ ಆಗಿರುತ್ತೆ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಶೀಲಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ ಶೀಲಾ ಅವರೇ, ನೋಡೋಣ. ಸ್ವಲ್ಪ ಗ್ರೇವಿ ತರನೇ ಬರ್ತಾ ಇದೆ ಅಲ್ವಾ? ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ ಓಕೆ ಓಕೆ. ರೆಡಿ ಆಯ್ತಾ? ರೆಡಿ. ಆಫ್ ಮಾಡೋದ ಸ್ಟವ್ನ? ಹಾಕ್ಪಾಗೆ. ರೆಡಿನಾ? ಆಯ್ತು. ಚೆನ್ನಾಗಿ ಬಂದಿರುತ್ತಾ ಶೀಲಾ ಅವರೇ? ಬೆಂದಿರ್ಬೋದು. ನೀವು Guarantee. ಟೇಸ್ಟ್ ಮಾಡಿ. ಹುಡುಗನವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾಡಿದೀರಾ ಅಂದ್ರೆ ಒಂಥರ ಸ್ಪೆಷಲೇ. ನೀವು ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇಲ್ಲ ನೀವು ಬಂದು ಮಾಡ್ಬೇಕಲ್ಲ, ಅದು ಇಂಪಾರ್ಟೆಂಟ್. ಹಾಕ್ಬಿಡ್ತೀರಾ? ಕೂರ್ಗ್ ಚಿಕನ್ ಫ್ರೈ. ಥ್ಯಾಂಕ್ ಯು ಶೀಲಾ ಅವರೇ. ಶೀಲಾ ಅವರು ಮೂಲತಃ ಕೂರ್ಗ್ನವರು. ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದಾರೆ. ಅದ್ಭುತವಾಗಿರುವಂತ ಕೂರ್ಗ್ ಚಿಕನ್ ಫ್ರೈ ಅನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಕಾಣ್ತಾ ಇದೆ ಕೂರ್ಗೆಲ್ಲ ಇದ್ರೊಳಗೇನೆ. ಖಾಲಿ ಮಾಡಬೇಕು, ಖಾಲಿ ಮಾಡಿದ್ರೆ ತಟ್ಟೆ ಖಾಲಿ ಆಗ್ಬಿಡುತ್ತೆ, ತಿರ್ಗಾ ನೀವು ನೋಡ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ. ಶೀಲಾ ಅವರು ಇದನ್ನ ಯಾವ ರೀತಿ ಮಾಡಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕೂರ್ಗ್ ಚಿಕನ್ ಫ್ರೈ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಧನಿಯಾ ಪುಡಿ ಹಾಕಿ ಹುರಿದುಕೊಳ್ಳಿ. ಬಾಣಲಿಗೆ ಎಣ್ಣೆ, ಸಾಸಿವೆ, ಹಸಿರುಮೆಣಸಿನಕಾಯಿ, ಈರುಳ್ಳಿ ಹಾಕಿ ಕೆಂಪಗೆ ಹುರಿದು ಟೊಮ್ಯಾಟೊ, ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಕಾಚಂ ಪುಡಿ, ಅರಿಶಿನ ಹಾಕಿ ನೆನೆಸಿದ ಚಿಕನ್, ಹುರಿದ ಧನಿಯಾ ಪುಡಿ ಹಾಕಿ ಕಲಸಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸಿದರೆ ಕೂರ್ಗ್ ಚಿಕನ್ ಫ್ರೈ ರೆಡಿ ಟು ಈಟ್. ಶೀಲಾ ಅವರೇ, ಕೊಡಗಿನ ಶೈಲಿ ರೆಡಿ ಆಗಿದೆ. ಸಿಕ್ಕಾಪಟ್ಟೆ ಎಣ್ಣೆ ಬೇರೆ ಬಂದು ನಿಂತಿದೆ. ಒಂಥರ ಕೊಡಗಂದ್ರೆ ಎಣ್ಣೆ ಫೇಮಸ್ ಅಲ್ಲ? ಸ್ವಲ್ಪ ಆಯಿಲ್ ಜಾಸ್ತಿ ಆಗ್ಬೇಕಂದ್ರೆ ಫ್ರೈಗೆ. ಹೌದಾ? ಸಾರಿಗಷ್ಟು ಬೇಡ, ಹೌದೇ? ಫ್ರೈಗೆ. ಅದೇ ಆಯಿಲಲ್ಲೇ ಅದು. ಇಲ್ಲ, ನಿಮ್ಮ ಎಲ್ಲ ಅಡಿಗೆಲ್ಲೂ ನಾವು ನೋಡ್ತೀವಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರುತ್ತೆ. ಅಡಿಗೆಲ್ಲೂ ಎಣ್ಣೆ ಸ್ವಲ್ಪ ಜಾಸ್ತಿ, ಕೊಡಗಲ್ಲೂ ಸ್ವಲ್ಪ ಎಣ್ಣೆ ಜಾಸ್ತಿ ಅಲ್ವಾ? ಓಕೆ, ಟೇಸ್ಟ್ ಮಾಡುವಮ್ಮ. ಚೆನ್ನಾಗಿರುತ್ತಲ್ವಾ? ಓ, ಚಿಕನ್ ಸಖತ್ತಾಗಿ ಬಂದಿದೆ. ನೀವು ನೆನ್ಸಿಟ್ಟಿದ್ರಲ್ಲ, ಆದ್ರಿಂದ ಅದು ಬೇಗ ಬೇಯುತ್ತೆ. ನೆನ್ಸಿಲ್ಲ ಅಂದ್ರೆ ಬೇಗ ಚಾನ್ಸೇ ಇಲ್ಲ. ಮೊದಲೇ ಉಪ್ಪು ಖಾರ ಹುಳಿ ಚೆನ್ನಾಗಿ ಕಲಸಿಟ್ರೆ ಚೆನ್ನಾಗಿ ಹಿಡಿತದೆ ಅದು. ಫಿಶ್ ಆಗಲಿ ಚಿಕನ್ ಆಗಲಿ ಒಂದು ಅರ್ಧ ಗಂಟೆ ಮುಂಚೆನೆ. ಹುಳಿ ಗೊತ್ತಾಗುತ್ತೆ ಕೊಡಗಿನ ಶೈಲಿ ಅಂತ. ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ. ಥ್ಯಾಂಕ್ ಯು. ಸಖತ್ತಾಗಿ ಮಾಡಿದ್ದೀರಾ, ತುಂಬಾ ಚೆನ್ನಾಗಿದೆ. ಒಂಥರ ಚೆನ್ನಾಗಿ ತಿಂದಂಗೆ ಆಗ್ತಾ ಇದೆ. ಓಹೋ, ಹೇಗಿದೆ ಸರ್? ಸಖತ್ತಾಗಿ ಮಾಡಿದ್ದೀರಾ. ಅದೇ ಸಂತೋಷ ನೀವು ಹೇಳಿದ್ರಿ. ಎಷ್ಟು ಎಕ್ಸ್ಪೀರಿಯನ್ಸು, ಏನ್ ಕತೆ, ಚೆನ್ನಾಗಿ ಮಾಡಿಲ್ಲ ಅನ್ನಕ್ಕಾಗುತ್ತಾ? ಇದು ಅಷ್ಟೇ ನೋಡಿ,
ಚಪಾತಿ ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕಾಗುತ್ತೆ ನೀವು ದೋಸೆ ಅಕ್ಕಿ ರೊಟ್ಟಿ ಮಾಡ್ಕೊಂಡು ತರಬಾರ್ದು ಒಂದ್ ಮನೆಯಿಂದ ಛೆ, ಅಕ್ಕಿ ರೊಟ್ಟಿಗೆ ಮಾತ್ರ ಇದು ಮಾಡಿ ಕೊಡ್ತಾ ಇದೆ. ಅದ್ಭುತವಾಗಿ ಮಾಡಿದ್ದೀರಾ. ಪೌಡರ್ ಇದ್ರೆ ಸಾಕು ಮಾಡಿ ಕೊಡ್ತಾ ಇದೆ. ತುಂಬಾನೇ ಚೆನ್ನಾಗಿ ಬಂದಿದೆ, ಖುಷಿ ಆಯ್ತು ನಮಗೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಳಿಯ ಜ್ಯುವೆಲರ್ಸ್, ಮಡಿಕೇರಿ ಮತ್ತು ಮಂಗಳೂರಿನ ಸಾಂಪ್ರದಾಯಿಕ ಒಡವೆಗಳ ಪ್ರಸಿದ್ಧವಾದಂತಹ ಮಳಿಗೆ ಗೋಣಿಕೊಪ್ಪ, ಮಡಿಕೇರಿ, ಮಂಗಳೂರು. ಇತ್ತೀಚಿನ ದಿನಗಳಲ್ಲಿ ಮಣಿಪಾಲ್ ಸೆಂಟರ್ ಸಹ ಒಂದು ಹೊಸ ಶೋರೂಮ್ ಓಪನ್ ಆಗಿದೆ. ನಿಮ್ಗೇನಾದ್ರೂ ಸಾಂಪ್ರದಾಯಿಕ ಮಂಗಳೂರು ಮತ್ತು ಮಡಿಕೇರಿ ಶೈಲಿಯ ಹಗುರವಾದಂತ ಒಡವೆಗಳು ಬೇಕಾಗಿದ್ದಂತ ಪಕ್ಷದಲ್ಲಿ ನಮ್ಮ ಮುಳಿಯ ಜ್ಯುವೆಲರ್ಸ್ ಅವನ್ನ ಕಾಂಟ್ಯಾಕ್ಟ್ ಮಾಡಿ. ಅವರು ನಮ್ಮ ಇವತ್ತಿನ ಕಾರ್ಯಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಅದು ಕೊಡಗ್ನವರೇ ಬಹುಮಾನ ಕೊಡ್ಕೊಳ್ತಾರೆ. ನಾವೇನ್ ಮಾಡೋದು, ಅವ್ರು ಬಂದಿದ್ದಾರೆ ಇವತ್ತು, ಅವರು ಬಂದಿದ್ದಾರೆ ಸರ್, ನಾವು ಕೊಡ್ತೀವಿ ಸರ್ ಇವತ್ತು ಅಂತ. ಅಲ್ಲಿಗೆ ಗೋಣಿಗೊಪ್ಪ ನನ್ನ ಮಗಳಿಗೆ ಜುವೆಲ್ಸ್ ಎಲ್ಲ ಮುಳಿಯ ಶಾಪ್ ಅಲ್ಲಿ ಮಾಡಿದ್ದು ಗೋಣಿಗೊಪ್ಪ. ಹೌದಾ, ಇದೇ ಮಾತಾ? ನಮ್ಮ ಮುಳಿಯ ಜ್ಯುವೆಲರ್ಸ್ ನ ಮಹೇಶ್ ಅವರು ಬಂದಿದ್ದಾರೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ನಮಸ್ಕಾರ ಮಹೇಶ್. ಚಾಯ್ ತೊಳಿರಾ? ಪ್ಯೂರ್ ಇಲ್ಲ ಬಿಟ್ರು. ಇದೆ ಸರ್, ಏನದು ಹೆಸರೇನು? ಮಗಳು ಹಾಕೊಂಡು ಬರ್ಬೇಕಾಯ್ತಂತ ಬೇಡ ಅಂದ್ರೆ ಕೊಕ್ಕೆದಾತಿ. ಕೊಕ್ಕೆದಾತಿ ಇದು ಪತ್ತಾಕ್ ನಮ್ ತಾಲಿ ಇದು. ಹೌದಾ, ಎಲ್ಲ ಅಲ್ಲೇ ಮಾಡ್ಸಿದ್ದ? ಎಲ್ಲ ಮುಳಿಯದಲ್ಲೇ ಮಾಡ್ತಿದ್ ನನ್ನ ಓಕೆ, ಚೆನ್ನಾಗಿರಿ, ತಗೊಳ್ಳಿ. ಸ್ಮಾಲ್ ಮೂಮೆಂಟ್. ಥ್ಯಾಂಕ್ ಯು. ಮುಳಿಯ ಜ್ಯುವೆಲರ್ಸ್ ಅವರು ಪ್ರೈಸ್ ಕೊಟ್ಟು ಆ ಕಡೆಗೆ ಅವರು ಹೋದ್ರು, ನಮ್ ಕಡೆ ಮಡಿಕೇರಿ ಅವರು ಕೋಳಿ ಕೊಟ್ಟು ನಮ್ ಕಡೆ ಅವರು ಹೋದ್ರು. ಈ ಕೋಳಿನೆಲ್ಲ ಖಾಲಿ ಮಾಡ್ಬೇಕಂದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂದ್ರೆ ಒಂದು ಬ್ರೇಕ್ ತಗೊಳ್ಳೇಬೇಕಾಗುತ್ತೆ. ಇದನ್ನ ಇವತ್ತಿನ ಕಡೆಯ ಸುತ್ತು ಮುಳ್ಳಿ ಏನ್ ಮಾಡ್ತಾ ಇದೀರಾ, ಪಟಾಪಟ್ ಅಂತ ಯಾರನ್ನ ಕರ್ಸ್ತಾ ಇದೀರಾ, ಯಾವ ಕೈ ರುಚಿನ ನಮಗ್ ತೋರಿಸ್ತಾ ಇದೀರಾ ಅಂತ ನೀವೆಲ್ಲ ಕೇಳ್ತಾ ಇದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಸುಚಿತ್ರಾ ಅವರು. ಅದ್ಭುತವಾಗಿರುವಂತ ಒಂದು ಸೂಪ್ ಅನ್ನ ಮಾಡಿ ತೋರಿಸ್ತೀನಿ ಮುಳ್ಳಿ. ಬಹಳ ದಿವಸದಿಂದ ಕೇಳ್ತಾ ಇದಾರೆ ಸಾಕಷ್ಟು ಜನ, ಮನೇಲೆ ಮಾಡ್ಕೊಂಡು ಕುಡಿಯುವಂತ ಒಳ್ಳೆ ಸೂಪು ಅಂತ ಹೇಳಿದ್ದಾರೆ. ಅದು ಯಾವುದು ಅಂತ ಮಾತ್ರ ನನಗೆ ಹೇಳಿಲ್ಲ. ಸುಚಿತ್ರಾ ಅವರೇ, ಬನ್ನಿ ಬೇಗ ನಿಮ್ಮ ಸೂಪ್ ಅನ್ನ ಮಾಡಿ ತೋರಿಸಿ ನಮ್ಗೆ. ನಮಸ್ಕಾರ ಮೇಡಮ್. ನಮಸ್ಕಾರ ಮಂಡ್ಯರ. ಏನ್ ಇವತ್ತು ಚೈನೀಸ್ ಏನೋ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದೀರಾ, ಚೈನೀಸ್ ತರ ಬೇರೆ ಬಂದ್ಬಿಟ್ಟಿದೀರಾ, ಏನ್ ಮಾಡ್ತಾ ಇದೀರಾ ಸುಚಿತ್ರಾ? ಚೈನೀಸ್ ಅಲ್ಲಿ ತುಂಬಾ ಫೇಮಸ್ ಆಗಿರೋದು, ಮತ್ತೆ ಇದು ರಿಕ್ವೆಸ್ಟೆಡ್ ರೆಸಿಪಿ ಕೂಡ ತುಂಬಾ ದಿನದಿಂದ ಕೇಳ್ತಿದ್ರು. ಏನಿದು, ಏನು ಸ್ವೀಟ್ ಕಾರ್ನ್ ಚಿಕನ್ ಸೂಪ್. ಓಹೋ, ಒಂದ್ ಕಾಲದಲ್ಲಿ ರೆಸ್ಟೋರೆಂಟ್ಸ್ ಅಲ್ಲಿ ನೀವು ಕೊಡ್ತಿರ್ತೀರಾ ಸೂಪ್? ಇಲ್ಲ, ಒಂದ್ ಕಾಲದಲ್ಲಿ ಸ್ವೀಟ್ ಕಾರ್ನ್ ಚಿಕನ್ ಸೂಪ್ ಕುಡಿತಾ ಇದ್ವಿ, ಇಲ್ಲ ಟೊಮೆಟೊ ಸೂಪ್ ಕುಡಿತಾ ಇದ್ವಿ. ಎರಡೇ ಸೂಪ್ ಗೊತ್ತಿದ್ದು ನಮಗೂ. ಈ ಸೂಪ್ ಕುಡಿಯಕ್ಕೆ ಚೆನ್ನಾಗಿರುತ್ತೆ. ಎಸ್, ಇಷ್ಟಪಟ್ಟು ಕುಡಿತಾ ಇದ್ವಿ. ಹೌದು, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಅಂತೂ ಸೂಪ್ ಮಾಡೋದು ತೋರಿಸ್ತಾ ಇದ್ದಾರೆ ಸುಚಿತ್ರಾ ನಮ್ಮ ಕಾರ್ಯಕ್ರಮದಲ್ಲಿ. ಸ್ವೀಟ್ ಕಾರ್ನ್ ಚಿಕನ್ ಸೂಪ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಸುಚಿತ್ರಾ? ಚೈನೀಸ್ ಸ್ವೀಟ್ ಕಾರ್ನ್ ಚಿಕನ್ ಸೂಪ್ ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್, ಈರುಳ್ಳಿ ಹೂ, ಮೊಟ್ಟೆ, ಸಿಹಿ ಜೋಳ, ಕಾಳು ಮೆಣಸಿನ ಪುಡಿ, ಕಾರ್ನ್ಫ್ಲೋರ್, ಶುಂಠಿ, ಉಪ್ಪು. ಏನ್ ಕೊಡ್ಲಿ ಫಸ್ಟ್ ಹೇಳಿ? ಫಸ್ಟ್ ಇದನ್ನ ಸ್ಟಾಕ್ ಮಾಡ್ಕೋಬೇಕಂದ್ರೆ ಸೂಪ್ ಮಾಡ್ಕೋಬೇಕು. ಚಿಕನ್ ನ ಬೇಯಿಸಿ ಓಕೆ, ಸ್ಟಾಕ್ ನ ತೆಗಿಬೇಕು. ಸ್ಟಾಕ್ ರೆಡಿ ಇದ್ರೆ 2 ನಿಮಿಷಕ್ಕೆ ಆಗುತ್ತೆ ಸೂಪ್ ಇದು. ಅಯ್ಯೋ, 2 ನಿಮಿಷಕ್ಕೆ ಬೇಡ ರೀ, ಫಟಾಫಟ ಅದು. ಇದು ಬೋನ್ಲೆಸ್ ಪೀಸಸ್ ತಗೋಬೇಕು. ಓಕೆ, ಇದನ್ನೇ ಬಾಯ್ಲ್ ಮಾಡ್ಕೊಂಡು ನಾನು ಸೂಪ್ ಮಾಡ್ಕೊತೀನಿ. ಮತ್ತೆ ಇದನ್ನ ಸೂಪ್ ಒಳಗೆ ಹಾಗೆ ಹಾಕೋಬಹುದು. ಓಕೆ, ಸಣ್ಣ ಕಟ್ ಮಾಡ್ಬಿಟ್ಟಿದ್ದೀರಾ ಚಿಕನ್ ಅನ್ನ? ಇದನ್ನ ಇವಾಗ ಸೂಪ್ಗೆ ಸಣ್ಣ ಕುದಿಬೇಕಾ ಇದು? ಹೌದು, ಚಿಕನ್ ಬೇಯುತ್ತೆ, ನಮ್ಗೆ ಓಕೆ, ಸೂಪ್ ಬರುತ್ತೆ, ಸ್ಟಾಕ್ ಸಿಗುತ್ತೆ. ಇದಕ್ಕೇನು ಹಾಕೋದ್ ಬೇಕಾಗಿಲ್ಲ? ಏನು ಬೇಡ, ಸ್ವಲ್ಪ ಉಪ್ಪು ಹಾಕ್ತೀನಿ. ಓಕೆ, ಎಷ್ಟು ನಿಮಿಷಗಳ ಕಾಲ ಇದನ್ನ ಕುದಿಸ್ಕೋಬೇಕಾಗುತ್ತೆ? ಇದು ಟೆಂಡರ್ ಚಿಕನ್, ತುಂಬಾ ಬೇಗ ಬೇಯುತ್ತೆ. ಓಕೆ, ಚಿಕನ್ ಸೂಪ್ ಬಿಡುತ್ತೆ ನಮ್ಗೆ, ಚಿಕನ್ ಬೇಯಬೇಕು ಅಷ್ಟು. ಬೆಂದಿರೋದನ್ನ ಹಾಗೆ ನಾನು ಸೂಪ್ಗೆ ಆಡ್ ಮಾಡ್ಕೊತೀನಿ. ಇದ್ರೊಳಗೆ ಸೂಪ್ ಮಾಡ್ಬಿಡ್ತೀರಾ ನೀವು? ಹೌದು. ಓಕೆ 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 ಓಕೆ. ತುಂಬಾ ಜನಕ್ಕೆ ಸೂಪ್ ಅನ್ನ ಕುಡದೆ ಊಟ ಮಾಡುವಂತ ಅಭ್ಯಾಸ ಸಾಕಷ್ಟು ಜನಕ್ಕಿದೆ. ಅವರು ಸೂಪ್ ಇಲ್ಲದೆ ಊಟಕ್ಕೆ ಮುಂದಕ್ಕೆ ಹೋಗಲ್ಲ. ಕೆಲವ್ರಿಗೆ ಸೂಪೇ ಕುಡಿಯಲ್ಲ ಅವ್ರು ಏನು ಡೈರೆಕ್ಟ್ ಊಟ ಒಂದೇ ಸರಿ ಬ್ಯಾಟಿಂಗ್ಗೆ. ಆದ್ರೂ ಇದು ಒಂದು ಸೂಪ್ನ ತಗೋಬೇಕಾದ್ರೆ 110 ರೂಪಾಯಿ 120 ರೂಪಾಯಿ ಆಗುತ್ತೆ ಒಂದು ಸೂಪು. ಅಷ್ಟೊಂದು ಕಾಸ್ಟ್ಲಿ ಸೂಪು ಏನಪ್ಪಾ ತಿಂದಂಗಲ್ಲ, ಬರೀ ಕುಡಿಯೋಕ್ಕೋಸ್ಕರ ಅಷ್ಟೊಂದು ಕೊಡ್ಬೇಕಾ ಸೂಪ್ಗೆಲ್ಲ ಅಂತ ಬಿಲ್ ಕೊಡ್ಬೇಕಂದ್ರೆ ಅನ್ಸುತ್ತೆ. ಅದಕ್ಕೆ ನಾವೇನ್ ಹೇಳ್ತಾ ಇದೀವಿ, ನಿಮ್ಮ ಮನೇಲೆ ಅದ್ಭುತವಾಗಿರುವಂತ ಈ ಸೂಪ್ ಅನ್ನು ಮಾಡ್ಕೊಳ್ಳಿ. ಬಹಳ ಹಿಂದೆ ಒಂದ್ಸರಿ ಇದು ತೋರಿಸಿದ್ರು, ಟೊಮೆಟೊ ಸೂಪ್ ಅಂತ ತೋರಿಸಿದ್ರು. ತುಂಬಾ ಜನ, ಸಾಕಷ್ಟು ಜನ ಒಳ್ಳೆ ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ರು. ಇವಾಗ ಮತ್ತೆ ನಾವು ಒಳ್ಳೆ ಸ್ವೀಟ್ ಕಾರ್ನ್ ವಿತ್ ಚಿಕನ್ ಸೂಪ್ ಅನ್ನ ಮಾಡಿ ತೋರಿಸ್ತಾ ಇದಾರೆ. ಓಕೆ ಸುಚಿತ್ರಾ ಸರ್, ಏನು ಹೇಳ್ತಾ ಇದ್ದೀರಿ ಹೇಳಿ? ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಪೀಸಸ್ಗೆಲ್ಲ ಹಿಡಿಯುತ್ತೆ. ಆಮೇಲೆ ಮತ್ತೆ ಚೆಕ್ ಮಾಡಿ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಓಕೆ, ಅವಾಗಲೇ ಜಿಡ್ಡೆಲ್ಲ ಮೇಲೆ ಬರಕ್ ಶುರು ಆಯ್ತಲ್ಲ. ಇದಕ್ಕೆ ಟೆಂಡರ್ ಚಿಕನ್ ತಗೋಬೇಕು. ಚಿಕನ್ ಬ್ರೆಸ್ಟ್ ಪೀಸಸ್ ಅಂತ ನಾವೇನ್ ಹೇಳ್ತೀವಿ, ಓಕೆ, ಅದ್ ತಗೊಂಡ್ರೆ ಬೇಗ ಬೇಯುತ್ತೆ ನಮ್ಗೆ. ಓಕೆ, ಬೋನ್ಲೆಸ್ ಆಗಿರ್ಬೇಕು, ಯಾಕಂದ್ರೆ ಚೈನೀಸ್ ಸ್ಟೈಲ್ ಅಲ್ಲಿ ಮಾಡ್ತಾ ಇದೀವಲ್ಲ. ಇದು ಚೈನೀಸ್ ಸೂಪ್ ಅಲ್ಲ ಇದು? ಹೌದು. ಇಷ್ಟಿದ್ರೆ ಒಳ್ಳೆ ಸೂಪ್ ಅನ್ನ ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ಕುಡಿಬಹುದು ಅಂತೀರಾ ನೀವು? ಇದು ಟಿಂಡು ಅಂದ್ರೆ ಏನು? ಅಲ್ಲ, ನಾನು ಹೇಳ್ತೀನಿ, ಇದು ಆಪ್ಷನ್ ಇದೆ, ಇದೇನಿದೆ ತಗೋಬೇಕು ಅಂತಿಲ್ಲ. ಬೇಡ, ಬಟ್ ಇದು ತಗೊಂಡ್ರೆ ಚೆನ್ನಾಗಿರುತ್ತೆ.
ಓಕೆ ಕ್ರೀಮ್ ಸ್ಟೈಲ್ ಇದೆ ಸ್ವೀಟ್ ಕಾರ್ನ್. ಅದಿಲ್ಲ ಅಂದ್ರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್, ಸೂಪ್ ಮಾಡ್ಬೋದು. ಫ್ರೆಶ್ ಆಗಿ ಸ್ವೀಟ್ ಕಾರ್ನ್ ಸಿಗುತ್ತಲ್ಲ, ಹೌದು ಅದು ರಸ ಚೆನ್ನಾಗಿರುತ್ತೆ. ಅದ್ರನ್ನು ಸಹ ಗ್ರೇಟ್ ಮಾಡ್ಕೊಂಡಿದ್ದಕ್ಕೆ ಹಾಕೋಬಹುದು. ಇದೇ ತಗೋಬೇಕು ಅನ್ನೋದೇನಿಲ್ಲ. ಬೇಡ ತಗೊಳ್ಳೋದೇ ಬೇಡ, ಸಿಗದೆ ಹೇಳ. ಸ್ವೀಟ್ ಕಾರ್ನ್ ಸಿಗುತ್ತಲ್ಲ, ಹೌದು ಮಾಮೂಲಿ ಇದು ಅಮೆರಿಕನ್ ಸ್ವೀಟ್ ಕಾರ್ನ್ ಸಿಗುತ್ತೆ. ಅದನ್ನ ತುರ್ದು ಹಾಕೊಂಡ್ರೆ ಬೇಯಿಸ್ಕೊಂಡ್ರೆ ಹಿಂಗಾಗುತ್ತೆ. ಹಾಗೆ ಆಗುತ್ತೆ. ಬೇಸದೇನ್ ಬೇಡ, ಓಕೆ ಹಸಿದೇನೆ ಹಾಗೇನೆ. ಇದಕ್ಕೆ ಹಾಕಿದಾಗ ಬಾಯ್ಲ್ ಆಗುತ್ತೆ. ಓಕೆ ಓಕೆ ಅಷ್ಟೇನಾ? ಅಷ್ಟೇನೆ. ಓಕೆ ಬಿಡ್ರಿ, ಮಾಡ್ಕೊಳ್ತೀವಿ ನಮ್ಮಲ್ಲಿ ನಾವೇ. ಇದು ನಾನು ಟಿಂಡ್ ತಗೊಂಡಿದ್ದೀನಿ ಅಷ್ಟೇ, ಸ್ವೀಟ್ ಕಾರ್ನ್ ಕ್ರೀಮ್ ಸ್ಟೈಲ್ ತಗೊಂಡಿದ್ದೀನಿ. ಓಕೆ 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 ಅದು ಸಿಗುತ್ತಲ್ಲ ಅಂಗಡಿಗಳಲ್ಲಿ? ಸಿಗುತ್ತೆ ಸ್ವೀಟ್ ಕಾರ್ನ್ ಕ್ರೀಮ್ ಸ್ಟೈಲ್. ಅಂಗಡಿಲ್ಲ ಸಿಗೋದು ಮಾಡಂಗಿದ್ರೆ ಸೂಪೇ ಸಿಕ್ಬಿಡುತ್ತೆ. ಸೂಪೇ ತರ ಮಾಡ್ಕೊಂಡ್ಬಿಡ್ಬೋದು. ಬೇಕಾದಷ್ಟು ಕಾರ್ನ್ ಸಿಗುತ್ತೆ, ಎಲ್ಲಾ ತರ ಸಿಗುತ್ತೆ ನಿಮ್ಗೆ. ಸ್ಟಾಕ್ ಕ್ಯೂಬ್ಸ್ ಸಹ ಸಿಗುತ್ತೆ. ಹೌದಾ? ಫಟಾಫಟ್ ಅಂತ ಹಾಕ್ಬೇಕು ಅಂದ್ರೆ ಜಸ್ಟ್ ಆ ಕ್ಯೂಬ್ಸ್ ಹಾಕಿದ್ರೆ ಸೂಪ್ ಆಗುತ್ತೆ ನಮಗೆ. ವೆರಿ ಗುಡ್. ಓಕೆ ರೆಡಿ ಆಗಿದೆ ಮೇಡಮ್, ಹಾಕೋಬಹುದು. ಬಂದಿದೆ ಚಿಕನ್. ಸ್ವೀಟ್ ಕಾರ್ನ್ ಹಾಕ್ತಾ ಇದೀನಿ. ಸ್ವೀಟ್ ಕಾರ್ನ್ ತುರ್ಕೊಂಡು ನೀವು ಹಾಕೋಬಹುದು. ಹೌದು, ಬೇಕಾದ ಜೋಳ ಸಿಗುತ್ತೆ, ಆ ಜೋಳ ರೆಡಿನೂ ಸಿಗುತ್ತೆ ಸ್ವೀಟ್ ಕಾರ್ನ್ ಕ್ರೀಮ್ ಸ್ಟೈಲ್ ಅಂತ. ಓಕೆ. ಸ್ವಲ್ಪ ಕಳೆ ಬಂತು, ಸ್ವಲ್ಪ ಬಂತು. ಓಕೆ ಓಕೆ ಸ್ವೀಟ್ ಕಾರ್ನ್ ಹಾಕಿದೀವಲ್ಲ. ಓಕೆ. ಇಲ್ಲ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ. ಓಕೆ, ಗಟ್ಟಿ ಬರಕಲ್ಲ? ಗಟ್ಟಿ ಬರೋದಕ್ಕೆ ನೀರ್ ಹಾಕೊಂಡು ಓಕೆ ಸ್ವಲ್ಪ ಕಲಿಸ್ತೀನಿ. ಎಷ್ಟು ಗಟ್ಟಿ ಬೇಕಾದ್ರೂ ಮಾಡ್ಕೋಬಹುದು. ಕಾರ್ನ್ ಫ್ಲೋರ್ ಹಾಕ್ಬೋದು. ಎಷ್ಟು ಹಾಕ್ತೀವಿ ಅಷ್ಟು ಸೂಪ್ ಗಟ್ಟಿ ಬರುತ್ತೆ ನಮಗೆ. ವೆರಿ ಗುಡ್, ಥಿಕ್ ಆಗಿ ಬರುತ್ತೆ. ವೆರಿ ಗುಡ್, ವೆರಿ ಗುಡ್. ಸ್ವಲ್ಪ ಬಾಯ್ಲ್ ಆಯ್ತಾ ಇರ್ಲಿ. ಮತ್ತೆ ಇಲ್ಲೊಂದು ಮೊಟ್ಟೆ ತಗೊಂಡಿದ್ದೀನಿ. ಓಕೆ. ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಎಗ್ನ. ಓಕೆ, ಎಗ್ನೂ ಹಾಕ್ತೀರಾ? ಈಗ ಎಗ್ ಸಿಗುತ್ತಲ್ಲ ನಿಮ್ಗೆ ತಿನ್ಬೇಕಂದ್ರೆ. ಹೌದು, ಇದು ಮಕ್ಳಿಗೂ ಮಾಡ್ಕೊಡ್ಬೋದು. ಎಲ್ಲಾರು ಮಾಡ್ಕೋಬಹುದು, ಒಳ್ಳೇದು. ಡೈರೆಕ್ಟ್ ಆಗಿ ಯಾಕಂದ್ರೆ ಸ್ವೀಟ್ ಕಾರ್ನ್ ತುಂಬಾ ಅದನ್ನು ನ್ಯೂಟ್ರಿಷಸ್. ಓಕೆ. ಅಂದ್ರೆ ಚಿಕನ್ ತಿನ್ನಕ್ಕಾಗಲ್ಲ, ಖಾರ ತಿನ್ನಕ್ಕಾಗಲ್ಲ. ಹೌದು, ಆದ್ರೂ ನಾವು ಚಿಕನ್ ನ ತಿನ್ಬೇಕು ಅಂತ ಆಸೆ ಇಟ್ಕೊಂಡಿರೋರು ಸೂಪ್ ಮಾಡ್ಕೊಂಡು ಕುಡಿಕೋಬಹುದು. ತುಂಬಾ ಜನಕ್ಕೆ ಸೂಪ್ ಕಂಡ್ರೇನೆ ಇಷ್ಟ. ಕಾರ್ನ್ ಫ್ಲೋರ್ ಅಲ್ಲಿ ಓಕೆ, ಹಾಕಿ ಏನಾಗಲ್ಲ, ಹಾಕಿ. ಕಾರ್ನ್ ಫ್ಲೋರ್ ನ ಈ ತರ ಸ್ವಲ್ಪ ನೀರ್ ಮಾಡ್ಕೊಂಡು ಹಾಕಿದ ತಕ್ಷಣ ಹೌದು ಗಟ್ಟಿ ಆಗುತ್ತೆ ನೋಡಿ, ಒರಿಜಿನಲ್ ಸೂಪ್ ಬಂದ್ಬಿಡ್ತು. ಎಸ್, ಇಲ್ಲಿ ತನಕ ಸ್ವಲ್ಪ ನೀರು ಅನ್ನಿಸ್ತಾ ಇತ್ತು. ಇವಾಗ ನಮ್ಗೆ ಸ್ವಲ್ಪ ಗಟ್ಟಿಯಾದಂತ ಸೂಪ್ ರೆಡಿ ಆಯ್ತು. ಇದು ಆಪ್ಷನಲ್, ಇದು ಜಿಂಜರ್ ತುರ್ದಿರೋಂಥದ್ದು. ಓಕೆ, ಯೂಶಲಿ ಹಾಕಲ್ಲ. ನಾನು ಸ್ವಲ್ಪ ಇಂಡಿಯನೈಸ್ ಮಾಡಿ ಹಾಕ್ತಾ ಇದ್ದೀನಿ. ಓಕೆ, ಇದಕ್ಕೆ ಆಪ್ಷನಲ್ ಅಂತ ಹೇಳ್ತಾ ಇದ್ದೀನಿ, ಇಲ್ಲಾಂದ್ರೆ ಬೇಡ, ಹಾಕೋದ್ ಬೇಡ. ಯೂಶಲಿ ಹಾಕಲ್ಲ. ನೀವು ಚೈನೀಸ್ ಸೂಪ್ ನ ತಗೊಂಡ್ರೆ ಇಲ್ಲ, ಜಿಂಜರ್ ಪೌಡರ್ ಹಾಕ್ತಾರೆ. ಸ್ವಲ್ಪ ಪೌಡರ್ ಹಾಕ್ತಾರಲ್ಲ ಅವರು. ಸ್ವಲ್ಪ ಬಾಯ್ಲ್ ಬರ್ಲಿ, ಇನ್ನೊಂಚೂರು ಸಾಲ್ಟ್ ಹಾಕ್ತೀನಿ. ಹಾಕಿ. ಇದಕ್ಕೆ ರೆಸ್ಟೋರೆಂಟ್ಸ್ ಅಲ್ಲೆಲ್ಲ ಅಜಿನೋಮೋಟೊ ಯೂಸ್ ಮಾಡ್ತಾರೆ, MSG. ನಾವಿಲ್ಲ ಹಾಕ್ತಾ ಇಲ್ಲ. ಓಕೆ. ಇದು ಮೊಟ್ಟೆ ಹೊಡ್ಕೊಂಡಿದೀವಿ ಒಂದನ್ನ. ಮೊಟ್ಟೆ ಒಂದು ಸಾಕು, ಬೀಟ್ ಮಾಡ್ಕೊಂಡು. ಓಕೆ. ಬಂತು ನಿಜವಾದಂತ ಮೊಟ್ಟೆ ಹಾಕಿದ್ಮೇಲೆ ಸೂಪ್ ರೆಡಿ ಆಯ್ತ್ರಿ. ಇವೆಲ್ಲ ಹಾಕ್ತಾರ ಸೂಪ್ಗೆ? ಹೌದು, ನಿಮ್ಗೆ ಎಗ್ ಗೊತ್ತಾಗುತ್ತಲ್ಲ, ತಿನ್ನೋವಾಗ ಸಿಗ್ತಾ ಇರುತ್ತೆ. ಇವಾಗ ಗೊತ್ತಾಗುತ್ತೆ, ಬಟ್ ಹಾಕಿದಾರ ಇಲ್ವ ಅಂತ ಗೊತ್ತಾಗುತ್ತೆ. ಆಯ್ತಲ್ಲ ಸುಚಿತ್ರ, ಬೇಗನೆ ಮಾಡ್ಬೋದಲ್ಲ ಇದನ್ನ? ಲಾಸ್ಟ್ ಸರ್ವ್ ಮಾಡಕ್ ಮುಂಚೆ ಪೆಪ್ಪರ್ ಮತ್ತೆ ಸ್ಪ್ರಿಂಗ್ ಆನಿಯನ್ಸ್ ಹಾಕಿದ್ರೆ ಆಯ್ತು. ಹಾಕೋಣ. ಓಹೋ, ಸಖತ್ತಾಗಿ ಬಂದಿದೆ. ಹಾಕ್ಬಿಡ್ತೀನಿ ಇದಕ್ಕೆ. ಓಹೋ, ಸಾಕು. ಇದೇನ್ರಿ ಸುಚಿತ್ರ, ನಾಳೆದಕ್ಕೆ ಊಟಕ್ಕೆ ರೆಡಿ ಮಾಡ್ಬಿಟ್ಟಿದ್ದೀರಾ? ಬೆಂದ ಮೇಲೆ ಲಾಸ್ಟ್ ಅಲ್ಲಿ ಪೆಪ್ಪರ್ ಪೌಡರ್. ವೆರಿ ಗುಡ್. ಅದು ಕುದಿಬೇಕಾದ್ರೆ ಹಾಕಲ್ವಾ? ಇಲ್ಲ, ಆನಿಯನ್ ಲಾಸ್ಟ್ ಅಲ್ಲಿ. ವೆರಿ ಗುಡ್. ಮತ್ತೆ ಸ್ಪ್ರಿಂಗ್ ಆನಿಯನ್. ಓಹೋ, ಏನೇನೋ ಇಟ್ಟಿದ್ದೀರಾ ಸುಚಿತ್ರ, ನೀವು ಬೇಜಾನ್ ಇಟ್ಟಿದ್ದೀರಾ ನೀವು. ಇದಕ್ಕೆ ಬೆಂದೋಗುತ್ತೆ ಸ್ಪ್ರಿಂಗ್ ಆನಿಯನ್. ಇಷ್ಟು ಬಿಸಿ ಇದೆಯಲ್ಲ, ಹೌದೌದು, ಅಷ್ಟಕ್ಕೆ ಬೆಂದೋಗುತ್ತೆ. ಬಟ್ ಅದು ಬಿಸಿನೇ ಕುಡಿಬೇಕಲ್ವಾ ಸೂಪ್ನ? ಬಾಯಿ ಸುಟ್ಕೊಂಡು. ಚೈನೀಸ್ ಸ್ವೀಟ್ ಕಾರ್ನ್ ಚಿಕನ್ ಸೂಪ್. ಓಕೆ, ಥ್ಯಾಂಕ್ ಯು ಮೇಡಮ್. ಇಷ್ಟೊಂದೆಲ್ಲ ಕುಡಿಯೋಕ್ಕಾಗಲ್ಲ ನಾವು, ನಮ್ಮ ಚಿಕ್ಕನಲ್ಲಿ ಹಾಕುಡಿ ಒಂದು. ತುಂಬಾ ಸಖತ್ತಾಗಿ ಮಾಡಿದ್ರು. ಸೂಪ್, ಕಾರ್ನ್ ಚಿಕನ್ ಸೂಪ್ ಅನ್ನ ಕೊಟ್ಟಿದ್ದಾರೆ. ತುಂಬಾ ಸಖತ್ತಾಗಿ ಮಾಡಿದ್ರು. ಇಷ್ಟೊಂದೆಲ್ಲ ಹಾಕಿ ಮಾಡ್ಬೇಕಂತ ಅನ್ಕೊಳ್ತಾ ಇದ್ದೀನಿ ನಾನು. ಇದನ್ನ ಯಾವ ರೀತಿ ಮಾಡಿದ್ರು ಸುಚಿತ್ರ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ. ಒಳ್ಳೆ ಚೈನೀಸ್ ಸೂಪು ನೋಡ್ಕೊಳ್ಳಿ, ಬರ್ಕೊಳ್ಳಿ, ರುಚಿಯಾಗಿ ಕುಡ್ಕೊಳ್ಳಿ. ಚೈನೀಸ್ ಸ್ವೀಟ್ ಕಾರ್ನ್ ಚಿಕನ್ ಸೂಪ್ ಮಾಡುವ ವಿಧಾನ: ಒಂದು ಪಾತ್ರೆಗೆ ಬೋನ್ಲೆಸ್ ಚಿಕನ್, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಇದಕ್ಕೆ ಸಿಹಿ ಜೋಳ, ನೀರು ಹಾಕಿ ಕಲಸಿದ ಕಾರ್ನ್ಫ್ಲೋರ್, ತುರಿದ ಶುಂಠಿ,
ಉಪ್ಪು, ಮೊಟ್ಟೆ ಹಾಕಿ ಕುದಿಸಿ. ಕೊನೆಯಲ್ಲಿ ಕಾಳು ಮೆಣಸಿನ ಪುಡಿ, ಈರುಳ್ಳಿ ಹೂ ಹಾಕಿದರೆ ಚೈನೀಸ್ ಸ್ವೀಟ್ ಕಾರ್ನ್ ಚಿಕನ್ ಸೂಪ್ ರೆಡಿ ಟು ಟೇಸ್ಟ್. ಓಕೆ ಸುಚಿತ್ರಾ, ಇಷ್ಟೊಂದು ದೊಡ್ಡ ಸೂಪ್ ಕುಡಿಯಕ್ಕಾಗಲ್ಲ ಅಂತ ಹೇಳಿದೀನಿ, ಹೌದು ಅದಕ್ಕೆ ನಾವು ಚಿಕ್ಕದಲ್ಲಿ ಹಾಕೊಂಡಿದೀವಿ. ಸೂಪ್ಗೂ ನಮಗೂ ಸ್ವಲ್ಪ ದೂರನೇ ಇದೆ. ಇಲ್ಲ, ಇವಾಗ ಟೇಸ್ಟ್ ಮಾಡಿ ನೀವು ನೋಡಿ ಎಷ್ಟು ಕುಡಿತೀರಾ ಅಂತ. ಹಂಗಂತೀರಾ? ಆ ಮೊಟ್ಟೆ ಹಾಕಿದ್ರೆ ಎಕ್ಸ್ಟ್ರಾರ್ಡಿನರಿ ಹೌದು, ಎಗ್ ಹಾಕ್ಲೇಬೇಕು ಅಲ್ಲ? ಓಕೆ. ಆಮೇಲೆ ಸೂಪ್ ಎಲ್ಲ ಬೇರೆ ಕುಡಿಯಕ್ಕಾಗಲ್ಲ. ಹೌದು, ತುಂಬಾ ಹಾಟ್. ಊಟಕ್ಕೆ 15 ನಿಮಿಷದ ಮೊದಲು ಸೂಪ್ ಕೊಟ್ರೆ ಮಾತಾಡ್ಕೊಂಡು ನಿಧಾನಕ್ಕೆ ಕುಡಿಬೇಕು. ನೀವು ನಿಂತಿದ್ರೆ ಮುಂದೆ ನಿಧಾನಕ್ಕೆ ಕುಡಿಯೋದು. ನಾವು ನಿಮ್ಮನ್ನ ನೋಡ್ತಾ ಇರ್ತೀವಿ, ನೀವು ಬೇರೆ ನಮ್ಮನ್ನ ನೋಡ್ತಾ ಇರ್ತೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇನ್ನು ಹೊಸ ಹೊಸ ಅಡುಗೆಗಳು ನಮಗೆ ತೋರಿಸಿ ಖಂಡಿತ ನಿಮ್ಮ ಕೈರುಚಿಗೋಸ್ಕರ ನಾವೆಲ್ಲ ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ತುಂಬಾ ಸಖತ್ತಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಒಂಥರ ನೋಡಿ, ಸೂಪ್ ಕುಡಿದ ತಕ್ಷಣ ವಾಯ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ, ಒಂಥರ ಸ್ಟ್ರೆಂತ್. ರೆಡಿ ಇನ್ನ ಬ್ಯಾಟಿಂಗ್ಗೆ ಅಂತ. ಓಕೆ, ತುಂಬಾ ಚೆನ್ನಾಗಿದೆ. ಆದ್ರೂ ಸಹ ಗಡಿಯಾರ ತುಂಬಾ ತೊಂದರೆ ಕೊಡ್ತಾನೆ ಇದೆ, ಮುರಳಿ ಕಾರ್ಯಕ್ರಮ ಮುಗಿಸ್ಬೇಕು ಅಂತ. ಓಕೆ, ನೋ ಪ್ರಾಬ್ಲಮ್, ಕಾರ್ಯಕ್ರಮ ಮುಗಿಸೋಣ. ಸಾಕಷ್ಟು ಜನ ಕೇಳ್ತಿದ್ರೆ, ಮುರಳಿಯವರೇ ನಾವು ಬರ್ಬೇಕಲ್ಲ ರೀ ಕಾರ್ಯಕ್ರಮಕ್ಕೆ? ಓ ಪರವಾಗಿಲ್ಲ, ಚಾನ್ಸ್ ಸಿಗ್ತಾ ಇದೆ ಇವಾಗ. ಮೊನ್ನೆ ತರ ನಮ್ಮ ಪಕ್ಕದ ಮನೆಯವ್ರು ಹಾಕಿರೋ ಚಾನ್ಸ್ ಸಿಕ್ತು, ಈಸಿಯಾಗಿ ಫೋನ್ ಮಾಡಿ ಕರ್ಕೊಂಡ್ರದ್ದು. ಬಟ್ ನಮ್ದಿನ್ನ ಬಂದೇ ಇಲ್ವಲ್ಲ. ಬರುತ್ತೆ, ನೋ ಇನ್ಫ್ಲೂಯೆನ್ಸ್ ನಥಿಂಗ್. ಅಡಿಗೆ ಮಾಡಕ್ ಬರುತ್ತಾ? ಫೋನ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ